ಹಾಯ್ ಎವ್ರಿವನ್. ಸೊ ಇಂದಿನ ವಿಡಿಯೋದಲ್ಲಿ ನಾವು ಇವತ್ತು ಕರ್ನಾಟಕದ ರಿಲೇಟೆಡ್ ಕರೆಂಟ್ ಅಫೇರ್ಸು ಜನವರಿ ತಿಂಗಳಲ್ಲಿ ಯಾವುದೆಲ್ಲ ಇತ್ತು. ಸೊ ಲಾಸ್ಟ್ ಟೈಮಲ್ಲಿ ಯಾವ ಥರ ಜಿ ಕೆ ಕನೆಕ್ಟ್ ಮಾಡಿಕೊಂಡು ಟಾಪ್ 65 ಕರೆಂಟ್ ಅಫೇರ್ಸ್ ಕವರ್ ಮಾಡಿದ್ವು. ಸೊ ಅದೇ ಥರ ಈ ವಿಡಿಯೋದಲ್ಲೂ ಶುರು ಮಾಡೋಣ. ಸೊ ವಿಥೌಟ್ ಡಿಲೇಯಿಂಗ್ ಎನಿ ಮೋರ್ ಟೈಮ್ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಫಸ್ಟ್ ಕ್ವಶನ್ನು, ಇತ್ತೀಚೆಗೆ ವಿಶ್ವದ ಮೊದಲ ಹೈಬ್ರಿಡ್ ಮತ್ತು ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನ ಎಲ್ಲಿ ಜರುಗಿತು? ನೋಡಿ, ಫಸ್ಟ್ ಆಫ್ ಆಲ್ ಇದು ಏರ್ ಶೋ. ವೈಮಾನಿಕ ಪ್ರದರ್ಶನ ಅಂದರೆ ಏನು? ವೈಮಾನಿಕ ಪ್ರದರ್ಶನ ಅಂದರೆ ಡಿಫ್ರೆಂಟ್ ಏರ್ಕ್ರಾಫ್ಟ್ಸು, ಹೆಲಿಕಾಪ್ಟರ್ಸ್ ಬಂದು ಈ ಥರ ಆಕಾಶದಲ್ಲಿ ಡಿಫ್ರೆಂಟ್ ಕಲರ್ಸ್ ತೊಗೊಂಡು ಒಂದು ಡಿಫ್ರೆಂಟ್ ಶೇಪ್ಸ್ ಕ್ರಿಯೇಟ್ ಮಾಡಿ ತಮ್ಮ ಪ್ರದರ್ಶನ ಕೊಡ್ತವೆ, ತಮ್ಮ ಪರ್ಫಾರ್ಮೆನ್ಸ್ ನೀಡ್ತವೆ. ಇದೇ ವೈಮಾನಿಕ ಪ್ರದರ್ಶನ. ಇದು ಭಾರತದಲ್ಲಿ ಪ್ರತಿ ವರ್ಷ ಎಲ್ಲಿ ನಡೀತಂದರೆ ಬೆಂಗಳೂರಿನ ಯಲಹಂಕದಲ್ಲಿ. ಇದು ಯಾವಾಗಿಂದ 96ಇಂದ ನಡೀತಾ ಬಂದಿದೆ. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುತ್ತೆ ಇದು. ಸೊ ಏನಿದು ಹೈಬ್ರಿಡ್ ಪ್ರದರ್ಶನ ಅಂದರೆ? ಮತ್ತು ಹೈಬ್ರಿಡ್ ಪ್ರದರ್ಶನ ಅಂದರೆ ನೋಡಿ, ಕೋವಿಡ್ ನಡೆಯೋದ್ರಿಂದ ಎಷ್ಟೋ ಜನ ಫಿಸಿಕಲಿ ಅಲ್ಲಿ ಪ್ರೆಸೆಂಟ್ ಇದ್ದು ನೋಡೋಕ್ಕಾಗ್ತಿರಲಿಲ್ಲ, ಎಲ್ಲಿ ಯಲಹಂಕ ಸ್ಟೇಷನಲ್ಲಿ. ಸೊ ಹಾಗಾಗಿ ಗೌರ್ಮೆಂಟ್ ಏನು ಪ್ರಾವಿಷನ್ ಮಾಡಿತ್ತಂದರೆ ಈ ಸಲ ನೋಡಿ, ಯಾರೆಲ್ಲ ಬರ್ಬೋದು ಅಲ್ಲೇ ಬಂದು ಯಲಹಂಕ ಸ್ಟೇಷನಲ್ಲಿ ನೋಡ್ಬೋದು. ಇಲ್ಲ ಅಂದರೆ ಬರೋಕ್ಕೆ ಸಾಧ್ಯ ಆಗದೇ ಇರೋರಿಗೆ ವರ್ಚುವಲಿ ಅಂದರೆ ಓವರ್ ದಿ ಇಂಟರ್ನೆಟಲ್ಲಿ ಕೂಡ ಲೈವ್ ಪರ್ಫಾರ್ಮೆನ್ಸ್ಗೆ ಪ್ರಾವಿಷನ್ ಕೂಡ ಕೊಟ್ಟಿತ್ತು ಗೌರ್ಮೆಂಟ್. ಈ ಥರ ಅದಾದಮೇಲೆ ಇಲ್ಲಿ ಬರುವಂಥ ಎಷ್ಟೋ ಗೆಸ್ಟ್ಗಳು ಈ ಸಲ ಕೋವಿಡ್ ಇರೋದ್ರಿಂದ ಕಡಿಮೆ ಜನ ಬಂದಿದ್ದರು. ಹಾಗಾಗಿ ಲೈವ್ ಪರ್ಫಾರ್ಮೆನ್ಸ್ ನೋಡಿ ಅವ್ರಿಗೆ ಏನಾದರೂ ಇಷ್ಟ ಇದ್ದರೆ, ಟೆಕ್ನಾಲಜಿ ರಿಲೇಟೆಡ್ ಏನಾದರೂ ಡೀಲ್ ಮಾಡಬೇಕಂದ್ರೆ ಕರ್ನಾಟಕ ಗೌರ್ಮೆಂಟ್ ಜೊತೆ ಅವರು ಆನ್ಲೈನಲ್ಲೇ ಇದ್ಕೊಂಡು ಸೈನ್ ಮಾಡಬಹುದು, ಒಪ್ಪಂದಗಳನ್ನು ಮಾಡ್ಕೋಬೋದು. ಹಾಗಾಗಿ ಇದು ಹೈಬ್ರಿಡ್ ಪ್ರದರ್ಶನ ಆಯಿತು ಈ ಸಲದ್ದು. ಇದು ಯಾವಾಗಿಂದ ಶುರು ಆಯಿತು? 1996ಇಂದ. ಆರ್ಗನೈಸ್ ಮಾಡೋರು ಯಾರು? DRDO, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನು, ಇಂಡಿಯನ್ ಏರ್ಫೋರ್ಸು, ಅದಾದಮೇಲೆ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ, ನಾಗರಿಕ ವಾಯುಯಾನ ಸಚಿವಾಲಯ, ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ, ಇವ್ರು ಮೂರು ಡಿಪಾರ್ಟ್ಮೆಂಟ್ಗಳು ಸೇರಿ ಇದು ಆರ್ಗನೈಸ್ ಮಾಡಿದ್ವು. ಹಾಗಂದರೆ ಪ್ಯಾರಿಸ್ ಅಂದರೆ ವಿಶ್ವದ ಮೊದಲ ವೈಮಾನಿಕ ಪ್ರದರ್ಶನ ಶುರುವಾಗಿದೆ ಪ್ಯಾರಿಸಲ್ಲಿ 1909ರಲ್ಲಿ. ವಿಶ್ವದ ಮೊದಲ ಅತಿ ಹಳೆಯ ವೈಮಾನಿಕ ಪ್ರದರ್ಶನ ಪ್ಯಾರಿಸು. ಕರ್ನಾಟಕದಲ್ಲಿ ಬಂದಾಗ ಯಲಹಂಕ, ಬೆಂಗಳೂರು 2 ವರ್ಷಕ್ಕೊಮ್ಮೆ ಆರ್ಗನೈಸ್ ಆಗುತ್ತೆ. ಆರ್ಗನೈಸ್ ಮಾಡೋರು ಹೇಳಿದೆ ನಾನು. ಸೊ ಈ ಸಲದ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಅಂದರೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನು, ಥೀಮ್ ಏನಾಗಿತ್ತು ಈ ಸಲದ್ದು? ಥೀಮ್ ಏನಾಗಿತ್ತು ಅಂದರೆ ದ ರನ್ವೇ ಟು ಅ ಬಿಲಿಯನ್ ಅಪಾರ್ಚುನಿಟೀಸ್. ಇದಿಷ್ಟೇ ಯಾಕೆ ಬರೆದೆ ನಾನು? ನೋಡಿ, ಕ್ವಶನ್ ಯಾವ ಥರ ಕೇಳಿದರೆ, ಇದು 2 ವರ್ಷಕ್ಕೊಮ್ಮೆ ಆಗೋದ್ರಿಂದ 2 ವರ್ಷದ ಮಧ್ಯದಲ್ಲಿ ಎಷ್ಟೋ ಎಕ್ಸಾಮ್ಗಳು ಕಂಡಕ್ಟ್ ಮಾಡ್ತಾರೆ. ಸೊ ಆ ಎಲ್ಲ ಎಕ್ಸಾಮಲ್ಲಿ ಇದು ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ಭಾಳಷ್ಟು ಎಕ್ಸಾಮಲ್ಲಿ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಅದನ್ನು ನೋಡ್ಕೊಂಡು ಹೋಗಬೇಕು. ಲಾಸ್ಟ್ ಟೈಮ್ ಯಾವ ಥರ ಕ್ವಶನ್ ಕೇಳಿದ್ರೆ ಅಂದರೆ ಬಿಲಿಯನು, ಟ್ರಿಲಿಯನು, ಮಿಲಿಯನ್ ಅಂತ ಆಪ್ಷನ್ ಕೊಟ್ಟಿದ್ದರು. ಹಾಗಾಗಿ ನೀವು ಬಿಲಿಯನ್ ಮೇಲೆ ಜಾಸ್ತಿ ಫೋಕಸ್ ಮಾಡಲೇಬೇಕು. ದ ರನ್ವೇ ಟು ಅ ಬಿಲಿಯನ್ ಅಪಾರ್ಚುನಿಟೀಸ್. ಸೊ ಇದಿಷ್ಟು ಏರ್ ಶೋ ಬಗ್ಗೆ ಮಾತಾಡಿದ್ವಿ. ಈ ಸರ್ತಿ ಆಗಿದ್ದು 13ನೇ ಏರ್ ಶೋ. ಇದೇನು ಬರೋದಿಲ್ಲ ಎಕ್ಸಾಮಲ್ಲಿ, ಜಸ್ಟ್ ಫಾರ್ ದಿ ಜನರಲ್ ನಾಲೆಜ್ ನೆನ್ಪಿಡ್ಬೇಕು ನೀವು. ನೆಕ್ಸ್ಟ್ ಕ್ವಶನ್ನು, ಏರೋ ಇಂಡಿಯಾದಲ್ಲಿ ಪ್ರದರ್ಶನಗೊಂಡ ರೋಬೋಟ್ನ ಹೆಸರು? ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಕ್ವಶನು. ಇದರ ಹೆಸರು ಏನಂದರೆ ಆಶಾ. ಫುಲ್ ಫಾರ್ಮ್ ಏನಿತ್ತಪ್ಪ ಇದರಂದರೆ ಆಟೋನೋಮಸ್ ಸಿಂಕ್ರೋನಿಕ್ ಹೆಕ್ಸಾರೋಟರ್ ಏರಿಯಲ್. ಸೊ ಇದನ್ನು ಡೆವಲಪ್ ಮಾಡಿದ್ದಾರೆ ಯಾವ್ರಿ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಬೆಂಗಳೂರಲ್ಲಿ ಇದರ ಹೆಡ್ ಕ್ವಾರ್ಟರ್ ಇದೆ. ಸೊ ಇದ್ರ ಹೆಸರು ಆಶಾ ಯಾಕೆ ಇಟ್ಟಿದ್ರಂದರೆ ನೋಡಿ, ಕೋವಿಡ್ ಫಸ್ಟ್ ವೇವ್ ಇದು ಆ್ಯಕ್ಚುಲಿ ಲಾಂಚ್ ಮಾಡಿದ್ದು 2020ರಲ್ಲಿ. ಇಲ್ಲಿ ಎಕ್ಸಿಬಿಟ್ ಮಾಡಿದ್ರು ಅಷ್ಟೇ. ಲಾಂಚ್ ಮಾಡಿದ್ದು 2020ರಲ್ಲಿ ಬೆಂಗಳೂರು ಟೆಕ್ ಸಮಿಟಲ್ಲಿ ಲಾಂಚ್ ಮಾಡಿದರು. ಬೆಂಗಳೂರಲ್ಲಿ ತಂತ್ರಜ್ಞಾನ ಸಮಾವೇಶ ನಡೆದಿತ್ತು, ಅಲ್ಲೇ ಲಾಂಚ್ ಮಾಡಿದರು. ಯಾಕೆ ಆಶಾ ಅಂತ ಹೆಸರಿಟ್ಟಿದ್ರು ಅಂದರೆ ಕೋವಿಡ್ ಫಸ್ಟ್ ಇದ್ದಾಗ ಎಷ್ಟೋ ಜನ ಡಾಕ್ಟರ್ಸು ಪೇಷಂಟ್ಗಳಿಗೆ ಟ್ರೀಟ್ ಮಾಡಬೇಕಾದ್ರೆ ತಮಗೂ ಕೂಡ ಕೋವಿಡಿಂದ ಇನ್ಫೆಕ್ಟ್ ಆಗಬಹುದು ಅಂಥೇಳಿ ಅವ್ರಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಇದರಿಂದ ಎಷ್ಟೋ ಜನ ಪೇಷಂಟ್ಸ್ಗಳು ಸತ್ತು ಹೋಗಿದ್ದರು. ಸೊ ಇವೆಲ್ಲ ಕಡಿವಾಣ ಹಾಕೋಕ್ಕೆ ಆಶಾ ರೋಬೋಟ್ ಡೆವಲಪ್ ಮಾಡಿದರು. ಇದು ಏನು ಮಾಡುತ್ತೆ? ಇದು ಒಂದು ನರ್ಸ್ ಕೋವಿಡ್ ಪೇಷಂಟಿಗೆ ಏನೆಲ್ಲ ಕೆಲಸ ಮಾಡಬೇಕು ಅದೆಲ್ಲ ಕೆಲಸ ಕೂಡ ಆಶಾ ರೋಬೋಟ್ ಮಾಡುತ್ತೆ. ಮೆಡಿಸಿನ್ಸ್ ಪ್ರೊವೈಡ್ ಮಾಡೋದಾಗಿರ್ಬೋದು, ವಾರ್ಡಲ್ಲಿ ಏನಾದರೂ ಸರ್ವಿಸ್ ಪ್ರೊವೈಡ್ ಮಾಡೋದಾಗಿರ್ಬೋದು. ಅದಲ್ಲದೆ ಇವಾಗ ಎಷ್ಟೋ ಜನ ವೃದ್ಧರು, ವಯಸ್ಸಾದವರು ತಮ್ಮ ಹತ್ತಿರ ಮಕ್ಕಳಿಲ್ಲದೆ, ತಮ್ಮ ಮಕ್ಕಳು ಯಾವುದೋ ಫಾರಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಆವಾಗ ಇವರಿಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ, ಮೆಡಿಕಲ್ ಏನಾದರೂ ಪ್ರಾಬ್ಲಮ್ ಆಯಿತು, ಹೆಲ್ತ್ ಪ್ರಾಬ್ಲಮ್ ಆಯಿತು ಅಂದರೆ ಆವಾಗ ಆಶಾ ರೋಬೋಟ್ ಇವರಿಗೂ ಕೂಡ ಹೆಲ್ಪ್ ಮಾಡುತ್ತೆ. ಅವರಿಗೆ ಮೆಡಿಸಿನ್ ಕೊಡೋದಾಗಿರ್ಬೋದು, ಅವ್ರಿಗೆ ಅವ್ರ ಊಟದೆಲ್ಲ ಕೇರ್ ತೊಗೊಳ್ಳೋದಾಗಿರ್ಬೋದು, ಇವೆಲ್ಲ ಕೆಲಸ ಕೂಡ ಆಶಾ ಮಾಡುತ್ತೆ. ಸೊ ಇದರ ಹೆಸರು ಆಶಾ. ಇದು ಜಗತ್ತಿನ 2ನೇ ಮಾನವರೂಪಿ ರೋಬೋಟ್. ಹಾಗಂದರೆ ಜಗತ್ತಿನ ಮೊದಲನೇ ಮಾನವರೂಪಿ ರೋಬೋಟ್ ಯಾವುದು? ಮೊದಲನೇದು ವರ್ಲ್ಡ್ದಾಗ ಸೌದಿ ಅರೇಬಿಯಾ ಕಂಟ್ರಿದ್ದು ಯಾವುದು? ಸೂಫಿಯಾ ಅಂತ ಹೆಸರು ಅದರದ್ದು. ರೆಡಿ ಮಾಡಿದವರು ಹಾಂಗ್ಕಾಂಗ್ ಕಂಪನಿ, ಬಟ್ ಯಾವ ಕಂಟ್ರಿಗೆ ಸೇರಿದ್ದು? ಸೌದಿ ಅರೇಬಿಯಾ.
ನೆಕ್ಸ್ಟ್ ಕ್ವಶನ್ನು ಇನ್ನೊಂದು ಕ್ವಶನು, ಈ ಸಲದ್ದು ಏರ್ ಶೋನಲ್ಲಿ ಪ್ರದರ್ಶನ ನೀಡಿದಂತಹ 2 ಏರ್ಕ್ರಾಫ್ಟ್ಗಳು ಯಾವುವು ಅಂದರೆ, ಇಂಪಾರ್ಟೆಂಟ್ ಹೆಸರಿದೆ ಇದು, ಸಾರಂಗ್ ಮತ್ತು ಇನ್ನೊಂದು ಸೂರ್ಯಕಿರಣ್. ಸಾರಂಗ್ ಮತ್ತು ಸೂರ್ಯಕಿರಣ್ ಇವೆರಡು ಏರ್ಕ್ರಾಫ್ಟ್ ಹೆಸರು ನೆನಪಿಡ್ಬೇಕು ನೀವು, ಸಾರಂಗು ಸೂರ್ಯಕಿರಣ್. ಥರ್ಡ್ ಕ್ವಶನು, 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಲಿರುವ ಸ್ಥಳ. ರೈಟ್ ಆನ್ಸರು ಹಾವೇರಿ. ಏನಿದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ? ಇದು ಆರ್ಗನೈಸ್ ಮಾಡೋರು ಕನ್ನಡ ಸಾಹಿತ್ಯ ಪರಿಷತ್ತು. ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಗಿದ್ದು 1915ರಲ್ಲಿ. ಓಕೆ, ಇದರ ಹೆಡ್ ಕ್ವಾರ್ಟರ್ ಇರೋದು ಬ್ಯಾಂಗ್ಳೂರಲ್ಲಿ. ಸೊ ಸ್ಥಾಪನೆ ಆಗಿದ್ದು 1915. ಯಾರು ಸ್ಥಾಪನೆ ಮಾಡಿದರು? ನಾಲ್ವಡಿ ಕೃಷ್ಣರಾಜ ಒಡೆಯರ್. ಏನು ಮಾಡುತ್ತೆ ಇದು ಅಂದರೆ, ನೋಡಿರಿ, ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ದೊಡ್ಡ ದೊಡ್ಡ ಕವಿಗಳು, ಬರಹಗಾರರು ಎಷ್ಟೋ ಜನ ಬಂದು ಈ ಸಮ್ಮೇಳನ ಅಟೆಂಡ್ ಮಾಡಿ ಅಲ್ಲಿ ಕರ್ನಾಟಕದ ಕಲೆ ಆಗಿರ್ಬೋದು, ಸಂಸ್ಕೃತಿ, ಸಾಹಿತ್ಯ ಇದ್ರ ಬಗ್ಗೆ ಎಲ್ಲ ಜನರಿಗೆ ತಿಳಿಸ್ತಾರೆ. ಹೀಗಾಗಿ ಕನ್ನಡವನ್ನು ಬೆಳೆಯೋಕ್ಕೋಸ್ಕರ ಇವರು ಕೆಲಸ ಮಾಡ್ತಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಆರ್ಗನೈಸ್ ಮಾಡೋರು ಕನ್ನಡ ಸಾಹಿತ್ಯ ಪರಿಷತ್ತು. ನೋಡಿರಿ, ಲಾಸ್ಟ್ 4 ಸಮ್ಮಿಟ್ಗಳಂತೂ ನೀವು ನೆನಪಿಡಲೇಬೇಕು. ಲಾಸ್ಟ್ 4 ಸಮ್ಮೇಳನಗಳು ಈ ಸಲ ಆಗಿದ್ದು 86ನೇದು. ಇದಂತೂ ನೆನಪಿಡಲೇಬೇಕು. ಕ್ವಶನ್ನು ಡೈರೆಕ್ಟ್ ಎಕ್ಸಾಮಲ್ಲಿ ಈ ಸರ್ತಿ ಆಗಿದ್ದು 86ನೇದ, 87ನೇದ ಈ ಥರನೂ ಕೇಳ್ತಾರೆ. ಸೊ 86ನೇದು ಈ ಸಲ. ಹಾವೇರಿ 85, 84, 83 ಇವು ನೆನಪಿಡಬೇಕು. 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಲಬುರಗಿ, 84ನೇದು ಧಾರವಾಡ, 83ನೇದು ಮೈಸೂರು. ಇದಿಷ್ಟು ನೆನಪಿಡ್ಬೇಕು ನೀವು. ಬೆಂಗಳೂರು ಯಾಕೆ ತೊಗೊಂಡೆಂದರೆ, ಬೆಂಗಳೂರಲ್ಲಿ ಫಸ್ಟ್ ಸಮ್ಮಿಟ್ ಜರುಗಿತು 1915ರಲ್ಲಿ. ಅಧ್ಯಕ್ಷರು HV ನಂಜುಂಡಯ್ಯ. ನೆಕ್ಸ್ಟ್ ಕ್ವಶನ್ನು, 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು. ನೋಡಿ, ಎರಡು ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದ್ದಾವೆ. ರೀಸೆಂಟ್ ಇದು ಕರೆಂಟ್ ಅಫೇರ್ಸ್ ಕ್ವಶನ್ ಇದು ಕೂಡ. ಸೊ ಆನ್ಸರು ದೊಡ್ಡರಂಗೇಗೌಡ. 86ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು. ಇನ್ನೂ ಜರುಗಿಲ್ಲ 86ನೇದು. ಎಲ್ಲಾಗೋದಿದೆ ಇದು? ಹಾವೇರಿಯಲ್ಲಿ. ಸೊ ದೊಡ್ಡರಂಗೇಗೌಡ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಚಂದ್ರಶೇಖರ್ ಕಂಬಾರ್ ಅವರು 84ನೇದು ಧಾರವಾಡದಲ್ಲಿ ಜರುಗಿದಂತಹ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಮನು ಬಳಿಗಾರ್ ಏನು ತೊಗೊಂಡಿದ್ದಾರೆ? ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಸ್ತುತ ಅಧ್ಯಕ್ಷರು. ಅದಾದಮೇಲೆ HV ನಂಜುಂಡಯ್ಯ, ಇವರು 1915ರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲನೇ ಅಧ್ಯಕ್ಷರು. ಫಸ್ಟ್ 3 ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು HV ನಂಜುಂಡಯ್ಯ. 85ನೇದಲ್ಲಿ ಜರುಗಿತು ಕಲಬುರಗಿ. ಇದರ ಅಧ್ಯಕ್ಷರಾಗಿದ್ದರಂದರೆ HS ವೆಂಕಟೇಶ್ ಮೂರ್ತಿ. ಇದು ಕೂಡ ನೆನಪಿಡಬೇಕು. ಆ್ಯಕ್ಚುಲಿ ಮನು ಬಳಿಗಾರ್ ಅವರ ಟರ್ಮು ಮುಗಿದೋಗಿದೆ, ಬಟ್ ಎಲೆಕ್ಷನ್ ಪ್ರೋಸೆಸ್ ನಡೀತಾ ಇದೆ ನೆಕ್ಸ್ಟ್ ಚೇರ್ಮನಿಗೋಸ್ಕರ. ಅದಿನ್ನೂ ಕಂಪ್ಲೀಟ್ ಆಗಿಲ್ಲ. ಇವ್ರದ್ದು ಮಾರ್ಚಲ್ಲೇ ಮುಕ್ತಾಯ ಆಯಿತು. ನೆಕ್ಸ್ಟ್ ಕ್ವಶನು, 2021ರ ಪದ್ಮಶ್ರೀ ಪ್ರಶಸ್ತಿ ಪಡೆದ ಕನ್ನಡದ ಮಹಿಳೆ ಯಾರು? ರೈಟ್ ಆನ್ಸರು ಮಂಜಮ್ಮ ಜೋಗ್ತಿ. ಪದ್ಮಶ್ರೀ ಪ್ರಶಸ್ತಿಗಳೆಂದರೇನು? ನೋಡಿ, ಭಾರತದಲ್ಲಿ ನಾಗರಿಕ ಪ್ರಶಸ್ತಿಗಳಲ್ಲಿ 2ನೇ ಅತ್ಯುನ್ನತ ಪ್ರಶಸ್ತಿಗಳೇ ಪದ್ಮಶ್ರೀ ಪ್ರಶಸ್ತಿಗಳು. ಯಾರಿಗೆಲ್ಲ ಕೊಡ್ತಾರಂದರೆ ಕಲೆ, ಸಾಹಿತ್ಯ, ಕ್ರೀಡೆ, ಅದಾದಮೇಲೆ ಶಿಕ್ಷಣ, ಸೈನ್ಸ್, ಎಂಜಿನಿಯರಿಂಗು, ಆಡಳಿತ ಸೇವೆಗಳಲ್ಲಿಯೂ ಕೂಡ ಯಾರು ಕೆಲಸ ಮಾಡಿರ್ತಾರೆ ಅವರಿಗೆಲ್ಲ ಈ ಪ್ರಶಸ್ತಿ ಕೊಡ್ತಾರೆ ಗೌರ್ಮೆಂಟು. ಸೊ ಇದು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತಂದರೆ, ಯಾವುದೇ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಯೂನಿಯನ್ ಟೆರಿಟರೀಸ್ ಆಗಿರಲಿ, ಯಾರಿಗೆ ಕೊಡ್ಬೇಕು ಅಂದ್ಕೊಂಡಿದೆ ಅವಾರ್ಡು ಅವ್ರದ್ದೊಂದು ಲಿಸ್ಟ್ ಮಾಡಿಬಿಟ್ಟು ಅದು ಆಯ್ಕೆ ಸಮಿತಿ ಕಳಿಸಬೇಕು. ಈ ಆಯ್ಕೆ ಸಮಿತಿ ಯಾರಿಂದ ರೆಡಿಯಾಗಿರುತ್ತೆ? ಪ್ರೈಮ್ ಮಿನಿಸ್ಟರ್ ಈ ಆಯ್ಕೆ ಸಮಿತಿಯನ್ನು ಆಯ್ಕೆ ಮಾಡಿರ್ತಾರೆ. ಈ ಆಯ್ಕೆ ಸಮಿತಿ ಫೈನಲಿ ಇದೆಲ್ಲ ಅನಲೈಸ್ ಮಾಡಿ ಫೈನಲ್ ಲಿಸ್ಟ್ ಕಳಿಸುತ್ತೆ ಪ್ರೆಸಿಡೆಂಟ್ ಹತ್ರ. ಪ್ರೆಸಿಡೆಂಟ್ ಅಪ್ರೂವಲ್ ಆದಮೇಲೆ ಪ್ರೆಸಿಡೆಂಟ್ ಜನವರಿ 26ರಂದು ಈ ಅವಾರ್ಡ್ಗಳನ್ನು ಕೊಡ್ತಾರೆ. ಫಸ್ಟ್ ಕೊಟ್ಟಿದ್ದು 1954ಕ್ಕೆ. ಸೊ ಈ ಸಲ ಸಿಕ್ಕಿದ್ದು ಮಂಜಮ್ಮ ಜೋಗ್ತಿ. ಮತ್ತು ಸಾಲುಮರದ ತಿಮ್ಮಕ್ಕ 2019ರಲ್ಲಿ ಸಿಕ್ಕಿತ್ತು ಇವರಿಗೆ. ಪದ್ಮಶ್ರೀ ಸಿಕ್ಕಿತ್ತು ಇವರಿಗೆ. ನೋಡಿರಿ, ಪದ್ಮ ಪ್ರಶಸ್ತಿಗಳಲ್ಲೂ ಕೂಡ ಅತಿ ದೊಡ್ಡ ಪ್ರಶಸ್ತಿ ಅಂದರೆ ಪದ್ಮವಿಭೂಷಣ್, ಸೆಕೆಂಡು ಪದ್ಮಭೂಷಣ್, ಥರ್ಡು ಪದ್ಮಶ್ರೀ. ಇವು ನೆನ್ಪಿಡ್ಬೇಕು ನೀವು. ಪದ್ಮವಿಭೂಷಣ್ ಅತಿ ದೊಡ್ಡದಿದೆ ಬರೆಯೋದರಲ್ಲಿ, ಹಾಗಾಗಿ ಇದು ಪದ್ಮ ಪ್ರಶಸ್ತಿಗಳಲ್ಲಿ ಅತಿ ದೊಡ್ಡದು. ಪದ್ಮಭೂಷಣ್ ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಪದ್ಮಶ್ರೀ ಅದಕ್ಕಿಂತ ಚಿಕ್ಕದು. ಸೊ ಫಸ್ಟು, ಸೆಕೆಂಡು, ಥರ್ಡ್ ಪದ್ಮ ಪ್ರಶಸ್ತಿಗಳಲ್ಲಿ ಅತಿ ದೊಡ್ಡದು ಯಾವುದು ಅಂತ ಕೇಳ್ತಾರೆ. ನಾಗರತ್ನಮ್ಮ ಇವರು 1972ರಿಂದ 1978ರವರೆಗೆ ಕರ್ನಾಟಕದ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಆಗಿದ್ದರು.
ಓಕೆ, ನೆಕ್ಸ್ಟ್ ಕ್ವಶನ್. ಪದ್ಮವಿಭೂಷಣ್ ಪ್ರಶಸ್ತಿ ಪಡೆದ ಕರ್ನಾಟಕದ ವ್ಯಕ್ತಿ 21ರಲ್ಲಿ. ನೋಡಿರಿ, ಫಸ್ಟ್ ಆಫ್ ಆಲ್ ಪದ್ಮವಿಭೂಷಣ್ 21 ಇದು ರೈಟ್ ಆನ್ಸರು BM ಹೆಗ್ಡೆ. ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಸಲುವಾಗಿ ಇವರಿಗೆ ಕೊಟ್ಟಿದ್ದಾರೆ. ಈ ಸಲ ಪದ್ಮವಿಭೂಷಣ್ ಪ್ರಶಸ್ತಿಗಳು ಟೋಟಲಿ 7 ಜನ ಕೊಟ್ಟಿದ್ದರು. ಪದ್ಮವಿಭೂಷಣ್ 7 ಜನ ಕೊಟ್ಟಿದ್ದರು. ಅವರೆಲ್ಲ ಯಾರು ಅಂತ ನೋಡೋಣ. ಅವರು MBBS NSS ಹೆಸರು ಬರೆಯೋದಿಲ್ಲ ನಾನು. ಎಮ್ ಅಂದರೆ ಮೊಹಿಯುದ್ದೀನ್ ಖಾನ್, ಮೌಲಾನಾ ಮೊಹಿಯುದ್ದೀನ್ ಖಾನ್. ಬಿ ಅಂದರೆ BB ಲಾಲು. ಬಿ ಅಂದರೆ BM ಹೆಗ್ಡೆ, ವೈದ್ಯಕೀಯ ಕ್ಷೇತ್ರಕ್ಕಾಗಿ ಕೊಟ್ಟಿದ್ದಾರೆ ಇವರಿಗೆ ಕರ್ನಾಟಕದವರು ಇವರು. ಎಸ್ ಅಂದರೆ SP ಬಾಲಸುಬ್ರಹ್ಮಣ್ಯಂ, ಸಿಂಗರ್ ಇದ್ರು ಇವರು. ಅದಾದಮೇಲೆ ಎನ್ ಅಂದರೆ ನರೇಂದ್ರ ಸಿಂಗ್ ಕಪಾನಿ. ಎಸ್ ಅಂದರೆ ಇನ್ನೊಂದು ಸುದರ್ಶನ್ ಸಾಹು. ES ಅಂದರೆ ಇಂಪಾರ್ಟೆಂಟು. ES ಅಂದರೆ ಶಿಂಜೋ ಅಬೆ, ಜಪಾನ್ದವರು. ಸೊ ಜಪಾನ್ ಪ್ರಧಾನಿಯಾದಂಥ ಶಿಂಜೋ ಅಬೆ ಅವರಿಗೆ ಈ ಸಲದ್ದು ಪದ್ಮವಿಭೂಷಣ್ ಕೊಟ್ಟಿದ್ದಾರೆ. ಇದು ಭಾರತೀಯರಿಗೂ ಅನಿವಾಸ ಭಾರತೀಯರಿಗೂ ಕೊಡ್ಬೋದು ಪದ್ಮವಿಭೂಷಣ್ ಪ್ರಶಸ್ತಿ. ಸೊ ಇವೆಲ್ಲ ನೆನ್ಪಿಡ್ಬೇಕು ನೀವು ಪದ್ಮವಿಭೂಷಣದ್ದು. ಅದಾದಮೇಲೆ ಬೇರೆ ಚಂದ್ರಶೇಖರ್ ಕಂಬಾರ್ ಅವರಿಗೆ ಈ ಸರ್ತಿ ಲಿಟ್ರೇಚರ್ ಅಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಪದ್ಮಭೂಷಣ್ ಅವಾರ್ಡ್ ಕೊಟ್ಟಿದ್ದಾರೆ. ನಾರಾಯಣ್ ಕಶ್ಯಪ್ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ವರ್ಕ್ ಮಾಡಿದ ಸಲುವಾಗಿ ಇವರಿಗೆ ಪದ್ಮಶ್ರೀ ಕೊಟ್ಟಿದ್ದಾರೆ. ಅದಾದಮೇಲೆ ಇನ್ನೊಬ್ಬ ಕನ್ನಡದ ವ್ಯಕ್ತಿ ಯಾರು, ವೆಂಕಟೇಶ್ ಮೂರ್ತಿ, ಪ್ಯಾರಾಥ್ಲೀಟ್. ಇವರು ಕೂಡ ಪದ್ಮಶ್ರೀ ಸಿಕ್ಕಿದೆ. ಪ್ಯಾರಾಥ್ಲೀಟ್ ಅಂದರೆ ಏನು, ಹ್ಯಾಂಡಿಕ್ಯಾಪ್ಡ್ ಅಂದರೆ ಅವರಿಗೆ ಒಂದು ಕಾಲು ಇರೋದಿಲ್ಲ, ಕೈ ಇರೋದಿಲ್ಲ, ಆ ಥರ ವ್ಯಕ್ತಿಗಳು ಇವರು ಪ್ಯಾರಾಥ್ಲೀಟ್. ಇವರು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಅದು ಪ್ಯಾರಾಥ್ಲೀಟ್. ನೆಕ್ಸ್ಟ್ ಕ್ವಶನ್ನು, ಇತ್ತೀಚೆಗೆ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಯಾವ ಸ್ಥಳದಲ್ಲಿ ಉದ್ಘಾಟಿಸಲಾಯಿತು? ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಇತ್ತೀಚೆಗೆ ಮಡಿಕೇರಿಯಲ್ಲಿ ಉದ್ಘಾಟಿಸಲಾಯಿತು. ನೋಡಿರಿ, ಜನರಲ್ ತಿಮ್ಮಯ್ಯ ಅವರು 1957ರಿಂದ 61 ತನಕ ಇಂಡಿಯನ್ ಆರ್ಮಿ ಚೀಫ್ ಆಗಿ ಕೆಲಸ ಮಾಡಿದರು. ಸೊ ಈ ಮ್ಯೂಸಿಯಮಲ್ಲಿ ಏನು ಮಾಡ್ತಾರೆ ಅಂದರೆ, ಇವರು ಸರ್ವೀಸಲ್ಲಿ ಇರಬೇಕಾದ್ರೆ ಯಾವುದೆಲ್ಲ ಅವಾರ್ಡ್ ಸ್ವೀಕಾರ ಮಾಡಿದ್ರು ಅವೆಲ್ಲ ಎಕ್ಸಿಬಿಟ್ ಮಾಡ್ತಾರೆ ಇಲ್ಲಿ ಅಷ್ಟೇ. ಜನರಲ್ ತಿಮ್ಮಯ್ಯ ಮ್ಯೂಸಿಯಂ, ಮಡಿಕೇರಿ. ಹುಬ್ಬಳ್ಳಿ, ಇತ್ತೀಚೆಗೆ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ನ್ಯೂಸಲ್ಲಿತ್ತು. ಇದು ವರ್ಲ್ಡ್ಸ್ ಲಾಂಗೆಸ್ಟ್ ರೈಲ್ವೆ ಪ್ಲ್ಯಾಟ್ಫಾರ್ಮ್, 1.5 ಕಿಲೋಮೀಟರ್ ಹೊಂದಿದೆ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್. ಇದಕ್ಕಿಂತ ಮೊದಲು ಯಾವುದಿತ್ತು ಭಾರತದಲ್ಲಿ ಅಂದರೆ 1.3 ಕಿಲೋಮೀಟರ್ ಆಗಿದ್ದಂತಹ ಗೋರಖ್ಪುರ್ ರೈಲ್ವೆ ಸ್ಟೇಷನ್, UP. ನೆಕ್ಸ್ಟು, ಇತ್ತೀಚೆಗೆ ಟೆಸ್ಲಾ ಕಂಪನಿಯು ತನ್ನ ಉತ್ಪಾದನಾ ಘಟಕವನ್ನು ಯಾವ ನಗರದಲ್ಲಿ ಆರಂಭಿಸಿದೆ? ಟೆಸ್ಲಾ ಕಂಪನಿ ಇತ್ತೀಚೆಗೆ ಬೆಂಗಳೂರಲ್ಲಿ ತನ್ನ ಉತ್ಪಾದನಾ ಘಟಕ ಆರಂಭಿಸಿತು. ಏನಿದು ಟೆಸ್ಲಾ ಕಂಪನಿ ಅಂದರೆ, ಇದು ಎಲೆಕ್ಟ್ರಿಕ್ ವೆಹಿಕಲ್ ಕಂಪನಿ. ಎಲೆಕ್ಟ್ರಿಕ್ ವೆಹಿಕಲ್ ಕಂಪನಿ, ಚಾರ್ಜಿಂಗ್ ಮಾಡಿಕೊಂಡು ವೆಹಿಕಲ್ ಮೂವ್ ಆಗುತ್ತೆ. ಸೊ ಇದು ಎಲೆಕ್ಟ್ರಿಕ್ ವೆಹಿಕಲ್ ಕಂಪನಿ. ಟೆಸ್ಲಾ ಕಂಪನಿ ಓನರ್ ಯಾರು, ಇದು ಭಾಳ ಇಂಪಾರ್ಟೆಂಟು. ಯಾರು ರೀ? ಎಲನ್ ಮಸ್ಕ್. ಟೆಸ್ಲಾ ಕಂಪನಿ ಓನರು ಎಲನ್ ಮಸ್ಕ್. ಶುರುವಾಗಿದ್ದು 2003ರಲ್ಲಿ. ಇವರು ಬೆಂಗಳೂರೇ ಯಾಕೆ ಚೂಸ್ ಮಾಡಿದರು? ಬೆಂಗಳೂರು ಯಾಕೆ ಚೂಸ್ ಮಾಡಿದ್ರು ಅಂದರೆ, ಬೆಂಗಳೂರಲ್ಲಿ ಆಲ್ಮೋಸ್ಟ್ 45 ಎಲೆಕ್ಟ್ರಿಕ್ ವೆಹಿಕಲ್ ಕಂಪನಿಗಳಿದ್ದಾವೆ. ಅದಾದಮೇಲೆ ಇಲ್ಲಿ R&D ಕೆಲಸ ತುಂಬಾ ಈಸಿಯಾಗಿ ಮಾಡ್ಬೋದು. ಏನಿದು R&D ಕೆಲಸ ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ನೋಡಿ, ಹಲವಾರು ಸೈಂಟಿಸ್ಟ್ಗಳು, ಹಲವಾರು ಇಂಜಿನಿಯರ್ಸ್ಗಳು ಏನು ಮಾಡ್ತಾರೆ, ಯಾವುದೇ ಒಂದು ಪ್ರಾಡಕ್ಟ್ ಮಾರ್ಕೆಟಲ್ಲಿ ತರುವ ಸಲುವಾಗಿ ಅದ್ರ ಮೇಲೆ ಅನೇಕ ಥರದ ರಿಸರ್ಚ್ಗಳನ್ನು ಮಾಡ್ತಾರೆ, ಸಂಶೋಧನೆಗಳನ್ನು ಮಾಡಿ ಅದಕ್ಕೆ ಹೊಸ ಥರ ಡೆವಲಪ್ ಮಾಡಿ ಫೈನಲಿ ಅದನ್ನು ಮಾರ್ಕೆಟಲ್ಲಿ ಬಿಡ್ತಾರೆ. ಇದೇ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕೆಲಸ. ಸೊ ಯಾವುದೇ ಒಂದು ಕಂಪನಿ ಇದೆ ಅಂದರೆ ಅದ್ರ ಸಪ್ರೇಟ್ ಒಂದು R&D ಡಿಪಾರ್ಟ್ಮೆಂಟ್ ಕೂಡ ಇರುತ್ತೆ. ಸೊ ಈ ಥರ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕೆಲಸ ಕೂಡ ಈಸಿ ಆಗುತ್ತೆ ಬೆಂಗಳೂರಲ್ಲಿ. ಅದಾದಮೇಲೆ 45 ಎಲೆಕ್ಟ್ರಿಕ್ ವೆಹಿಕಲ್ ಕಂಪನಿ ಅಂದರೆ ಈ ಕಂಪನಿಗೆ ಬೇಕಾದಂತಹ ಎಲ್ಲ ಫೆಸಿಲಿಟೀಸು ಬೆಂಗಳೂರಲ್ಲಿ ಇರೋದರಿಂದ ಬೆಂಗಳೂರು ಸೆಲೆಕ್ಟ್ ಮಾಡಿದರು ಇವರು. ಎಲಾನ್ ಮಸ್ಕ್ ಅವರ ಇನ್ನೊಂದು ಇಂಪಾರ್ಟೆಂಟ್ ಕಂಪನಿ ಸ್ಪೇಸ್ ಕಂಪನಿ ಇದೆ ಟೆಸ್ಲಾ ಬಿಟ್ಟು. ಅದು ಯಾವುದಂದರೆ ಸ್ಪೇಸ್ ಎಕ್ಸ್ ಕಂಪನಿ ಕೂಡ ಎಲಾನ್ ಮಸ್ಕ್ ಅವ್ರದ್ದೇ. ಇದು 2002 ಶುರು ಆಗಿತ್ತು. ಆಲ್ರೈಟ್. ಸೊ ಸ್ಪೇಸ್ ಎಕ್ಸ್ ಕಂಪನಿ ರೀಸೆಂಟಾಗಿ ನ್ಯೂಸಲ್ಲಿತ್ತು. ಇದು 143 ಸ್ಯಾಟಲೈಟ್ಸ್ ಎಟ್ ಎ ಟೈಮ್ ತೊಗೊಂಡು ಹೋಗಿ ವರ್ಲ್ಡ್ ರೆಕಾರ್ಡ್ ಮಾಡ್ತು. 143 ಸ್ಯಾಟಲೈಟ್ಸ್. ಇಲ್ಲಿ ತನಕ 101 ಸ್ಯಾಟಲೈಟ್ ಒಂದೇ ಸಮಯದಲ್ಲಿ ಮೇಲಕ್ಕೆ ತೊಗೊಂಡು ಹೋಗಿದ್ದು ಇಂಡಿಯಾದ ಹೆಸರಲ್ಲಿತ್ತು, ಇಸ್ರೋ ಹೆಸರಲ್ಲಿತ್ತು. ಅದು PSLV C-37 101 ಸ್ಯಾಟಲೈಟ್ ತೊಗೊಂಡು ಹೋಗಿತ್ತು 2017ರಲ್ಲಿ. ಬಟ್ ಇದು ರೆಕಾರ್ಡ್ ಬ್ರೇಕ್ ಮಾಡ್ತು ಸ್ಪೇಸ್ ಎಕ್ಸ್ ಕಂಪನಿ. ಇತ್ತೀಚೆಗೆ 143 ಸ್ಯಾಟಲೈಟ್ಸ್ ತೊಗೊಂಡಿತ್ತು ಫಾಲ್ಕನ್ 9 ರಾಕೆಟ್ ಥ್ರೂ. ಫಾಲ್ಕನ್ 9 ರಾಕೆಟ್. ಓಕೆ, ನೆಕ್ಸ್ಟ್ ಕ್ವಶನ್ನು, ಭಾರತದಿಂದ ಅಮೆರಿಕಕ್ಕೆ ತಡೆರಹಿತ ಹಾರಾಟ ಹೊಂದಿರುವ ದಕ್ಷಿಣ ಭಾರತದ ಮೊದಲ ವಿಮಾನ ನಿಲ್ದಾಣ ಯಾವುದು? ನೋಡಿರಿ, ರೀಸೆಂಟಾಗಿ ಏನಾಗಿತ್ತು, ಅಮೇರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋಯಿಂದ ಬೆಂಗಳೂರಿಗೂ
ಇದು ವಿಶ್ವದಲ್ಲೇ ಲಾಂಗೆಸ್ಟ್ ಏರ್ವೇ, ವಿಶ್ವದಲ್ಲೇ ಅತಿ ಉದ್ದದ ಏರ್ವೇ ಹೊಂದಿರುವಂಥ ರೂಟ್ ಇದು. ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ ಇದು 14,000 ಕಿಲೋಮೀಟ್ರ್ ಇದೆ. ಇದನ್ನು ನಾನ್ ಸ್ಟಾಪ್ ಅಂದರೆ ಸ್ಯಾನ್ ಫ್ರಾನ್ಸಿಸ್ಕೋಯಿಂದ ಶುರು ಮಾಡಿದ್ರೆ ಅಂದರೆ ಡೈರೆಕ್ಟ್ ಬೆಂಗಳೂರು ಏರ್ಪೋರ್ಟಿಗೆ ಬಂದು ನಿಲ್ತಿದ್ದು. ಸೊ ವಿತೌಟ್ ಎನಿ ಸ್ಟಾಪೇಜ್, ಮಧ್ಯದಲ್ಲಿ ಯಾವುದೇ ಸ್ಟಾಪ್ ಮಾಡಲಿಲ್ಲ. ಸೊ ಇದ್ರದ್ದು ಇಂಪಾರ್ಟೆಂಟ್ ಏನಂದರೆ ಇದನ್ನು ಮ್ಯಾನೇಜ್ ಮಾಡಿದಂಥ ಕ್ರೀವ್, ಆ ತಂಡ ಏನೈತಲ್ಲ ಅದು ಕಂಪ್ಲೀಟಾಗಿ ಹೆಣ್ಣು ಮಕ್ಕಳಿಂದ ಮ್ಯಾನೇಜ್ ಮಾಡಲಾಯಿತು. ಅದ್ರದ್ದು ಮೇನ್ ಪೈಲಟ್ ಯಾರಿದ್ರು ಅಂದರೆ ಝೋಯಾ ಅಗರ್ವಾಲ್. ಇನ್ನೂ 4 ಜನ ಪೈಲಟ್ ಇದ್ದರು. ಸೊ ಈ ಟೀಮ್ ಮೆಂಬರು ಝೋಯಾ ಅಗರ್ವಾಲು. ಸೊ ಸ್ಯಾನ್ ಫ್ರಾನ್ಸಿಸ್ಕೋಯಿಂದ ಬೆಂಗಳೂರು 14,000 ಕಿಲೋಮೀಟರು ಸತತ 16 ಗಂಟೆ ಕಾಲ ಟ್ರಾವೆಲ್ ಮಾಡಿ ರೀಚ್ ಆಗಿತ್ತು. ಇದು ವರ್ಲ್ಡ್ ಲಾಂಗೆಸ್ಟ್ ಏರ್ವೇ. ನೆಕ್ಸ್ಟ್ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ಎಲ್ಲಿದೆ? ಹೈದರಾಬಾದು. ರಾಜೀವ್ ಗಾಂಧಿ ಇರೋದು ಡೆಲ್ಲಿಯಲ್ಲಿ. ಓಕೆ, ನೆಕ್ಸ್ಟು ಇತ್ತೀಚೆಗೆ ನೀತಿ ಆಯೋಗವು ಪ್ರಕಟಪಡಿಸಿದ ನಾವೀನ್ಯತಾ ಸೂಚ್ಯಂಕದಲ್ಲಿ ಯಾವ ರಾಜ್ಯವು ಮೊದಲ ಸ್ಥಾನದಲ್ಲಿದೆ? ನೋಡಿ, ಏನಿದು ನೀತಿ ಆಯೋಗದ ನಾವೀನ್ಯತಾ ಸೂಚ್ಯಂಕ ಅಂದರೆ ಇನೋವೇಷನ್ ಇಂಡೆಕ್ಸ್ ಅಂದರೆ ಏನು? ಇದರದ್ದು ಆನ್ಸರ್ ಫಸ್ಟ್ ಆಫ್ ಆಲ್ ಕರ್ನಾಟಕ. ನೀತಿ ಆಯೋಗ ಇನೋವೇಷನ್ ಇಂಡೆಕ್ಸ್ ಲಾಂಚ್ ಮಾಡುತ್ತೆ. ನೀತಿ ಫುಲ್ ಫಾರ್ಮು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನೋಡಿ, ನೀತಿ ಆಯೋಗ ಏನು ಮಾಡುತ್ತೆ, ಯಾವ ಬೇಸಿಸ್ ಮೇಲೆ ಈ ರ್ಯಾಂಕಿಂಗ್ ಕೊಡುತ್ತೆ ಅಂದರೆ ಇದು ರ್ಯಾಂಕಿಂಗ್ ರಿಸರ್ಚ್ ಬೇಸ್ ಮೇಲೆ, ಅಂದರೆ ಯಾವ ಥರ ರಿಸರ್ಚ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ತಮ್ಮ ಸ್ಟೇಟಲ್ಲಿ, ಆಮೇಲೆ ಹೈಯರ್ ಇನ್ಸ್ಟಿಟ್ಯೂಟ್ಗಳಾದ IITಗಳು, IIMಗಳು, ಈ ಥರ ಇವೆಲ್ಲ ಯಾವ ಥರ ರಿಸರ್ಚ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಅಲ್ಲಿ ಮಾನವ ಸಂಪನ್ಮೂಲ ಹ್ಯೂಮನ್ ರಿಸೋರ್ಸ್ ಎಷ್ಟು ಅವೈಲೇಬಲ್ ಇದೆ ಆ ಸ್ಟೇಟಲ್ಲಿ. ಅದಾದಮೇಲೆ ಹೊಸ ಟೆಕ್ನಾಲಜಿಗಳ ಅನುಷ್ಠಾನದಲ್ಲಿ ಸ್ಟೇಟ್ ಯಾವ ಥರ ಹೆಲ್ಪ್ ಮಾಡ್ತಾ ಇದೆ ಕಂಪನಿಗಳಿಗೆ. ಯಾವುದೇ ಒಂದು ಕಂಪನಿ ಇನೋವೇಷನ್ ಶುರು ಮಾಡುತ್ತಂದರೆ ಸ್ಟೇಟ್ ಎಷ್ಟು ಸಪೋರ್ಟ್ ಮಾಡುತ್ತೆ ಅವರಿಗೆ, ಯಾವ ಥರದೆಲ್ಲ ಫೆಸಿಲಿಟೀಸ್ ಸ್ಕೀಮ್ ಲಾಂಚ್ ಮಾಡಿ ಸಪೋರ್ಟ್ ಮಾಡ್ತಾ ಇದೆ ಕಂಪನಿಗಳೇ, ಇದೆಲ್ಲ ಚೆಕ್ ಮಾಡಿಬಿಟ್ಟು ನೀತಿ ಆಯೋಗದವರು ರ್ಯಾಂಕಿಂಗ್ ಪ್ರೊವೈಡ್ ಮಾಡ್ತಾರೆ. ಇದರಲ್ಲಿ ಕರ್ನಾಟಕ ಫಸ್ಟ್ ಬಂದಿದೆ. ಸೊ ಇದು ಸೆಕೆಂಡ್ ಎಡಿಷನು. ಫಸ್ಟ್ ಎಡಿಷನಲ್ಲಿ ಕೂಡ ಕರ್ನಾಟಕನೇ ಫಸ್ಟ್ ಇತ್ತು. ಇದಿಷ್ಟು ನೀವು ನೆನ್ಪಿಡಬೇಕು. ನೀತಿ ಆಯೋಗ ಯಾವಾಗ ಶುರು ಆಯಿತು? ನೀತಿ ಆಯೋಗ ಶುರು ಆಗಿದೆ 2015 January 1. ಇದು ಯೋಜನಾ ಆಯೋಗವನ್ನು ರಿಪ್ಲೇಸ್ ಮಾಡ್ತು. ಯೋಜನಾ ಆಯೋಗ ಯಾವಾಗ ಶುರು ಆಗಿತ್ತು? 1950 ಮಾರ್ಚಲ್ಲಿ ಶುರು ಆಗಿತ್ತು ಯೋಜನಾ ಆಯೋಗ. ಇದಕ್ಕೆ ರಿಪ್ಲೇಸ್ ಮಾಡಿ ನೀತಿ ಆಯೋಗ ಬಂತು. ಪ್ರಸ್ತುತ ನೀತಿ ಆಯೋಗದ ಅಧ್ಯಕ್ಷರು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನರೇಂದ್ರ ಮೋದಿ. ಇದು ಇನೋವೇಷನ್ ಇಂಡೆಕ್ಸ್. ಇನ್ನೊಂದು ನೀತಿ ಆಯೋಗ ಇನ್ನೊಂದು ರಿಪೋರ್ಟ್ ಲಾಂಚ್ ಮಾಡುತ್ತೆ. ಅದ್ಯಾವುದು? ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇಂಡೆಕ್ಸ್. ಇದು ಕೂಡ ನೆನ್ಪಿಡಬೇಕು. ಇದರಲ್ಲಿ ರೀಸೆಂಟಾಗಿ ಕರ್ನಾಟಕವು 6th ಪ್ಲೇಸಲ್ಲಿತ್ತು. ನೆಕ್ಸ್ಟ್ ಕ್ವಶನ್. ಫ್ರಾನ್ಸ್ ಸರ್ಕಾರದಿಂದ ನೀಡಲಾಗುವ ಅತ್ಯುನ್ನತ ಪುರಸ್ಕಾರಕ್ಕೆ ಭಾಜನರಾದ ಕರ್ನಾಟಕದ ಮಹಿಳೆ ಯಾರು? ರೈಟ್ ಆನ್ಸರು ರೋಹಿಣಿ ಗೋಡ್ಬೋಲೆ ಅವರು. ನೋಡಿರಿ, ಇವರು ರೋಹಿಣಿ ಗೋಡ್ಬೋಲೆ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಫ್ರಾನ್ಸ್ ಸರ್ಕಾರ ಮತ್ತು ಭಾರತ ಸರ್ಕಾರ ಮಧ್ಯೆ ಸಂಬಂಧವನ್ನು ಉತ್ತೇಜಿಸಲು ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ ಇವರು ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಸೈನ್ಸ್ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಂತೆ ರಿಕ್ವೆಸ್ಟ್ ಮಾಡಿ ಅವರಿಗೆ ಏನೆಲ್ಲ ಸಹಾಯ ಬೇಕೋ ಅದನ್ನೆಲ್ಲ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಯಾರು? ರೋಹಿಣಿ ಗೋಡ್ಬೋಲೆ ಅವರು. ಸೊ ಇದನ್ನೆಲ್ಲ ಚೆಕ್ ಮಾಡಿ, ಇದನ್ನೆಲ್ಲ ಕನ್ಸಿಡರ್ ಮಾಡಿ ಫ್ರಾನ್ಸ್ ಗೌರ್ಮೆಂಟ್ ಏನು ಮಾಡ್ತೀವಿ, ಇವರಿಗೆ ಫ್ರೆಂಚ್ ಸರ್ಕಾರದ ಅತ್ಯುನ್ನತ ಪುರಸ್ಕಾರರಾದಂತಹ ಆ ಅವಾರ್ಡ್ ಹೆಸರು ಫ್ರೆಂಚ್ ಆರ್ಡರ್ ನ್ಯಾಷನಲ್ ಡು ಮೆರಿಟ್. ಸೊ ಈ ಅವಾರ್ಡ್ ಕೊಟ್ಟಿದ್ದು ರೋಹಿಣಿ ಗೋಡ್ಬೋಲೆ ಅವರಿಗೆ. ಇವಾಗಲೇ ಹೇಳಿದೆ ಮಂಜಮ್ಮ ಜೋಗ್ತಿ ಪದ್ಮಶ್ರೀ ಅವಾರ್ಡ್ ಸಿಗುತ್ತು ಇವರಿಗೆ ಈ ಸರ್ತಿ. ಅದಾದಮೇಲೆ ನಾಗರತ್ನಮ್ಮ, ಇವರು 1972 ಇಂದ 1978ವರೆಗೆ ಕರ್ನಾಟಕದ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಆಗಿದ್ದರು. ಯಾರು? ನಾಗರತ್ನಮ್ಮ. ನೆಕ್ಸ್ಟ್ ಕ್ವಶನ್ನು. ಕರ್ನಾಟಕದ ಮೊದಲ ಪಬ್ಲಿಕ್ ಪಾರ್ಟಿ ಅಲ್ಲ, ಕರ್ನಾಟಕದ ಮೊದಲ ಪ್ಲಾಸ್ಟಿಕ್ ಪಾರ್ಕ್ ಇರಬೇಕಿದು ಮೇ ಬಿ. ಕರ್ನಾಟಕದ ಮೊದಲ ಪ್ಲಾಸ್ಟಿಕ್ ಪಾರ್ಕ್ ಎಲ್ಲಿ ಶುರು ಆಯಿತು? ಪ್ಲಾಸ್ಟಿಕ್ ಪಾರ್ಕ್ ಅಲ್ಲ, ಇದು ಚಾಕ್ಲೇಟ್ ಪಾರ್ಕ್. ಕರ್ನಾಟಕದ ಮೊದಲ ಚಾಕ್ಲೇಟ್ ಪಾರ್ಟಿ ಅಲ್ಲ, ಪಾರ್ಕ್. ಸಾರಿ ಫಾರ್ ದಿಸ್. ಸೊ ಇದು ಶುರು ಆಗಿದ್ದು ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಚಾಕ್ಲೇಟ್ ಪಾರ್ಕ್ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಬಳಿಯ ಕಾಪುವಿನಲ್ಲಿ ಶುರು ಮಾಡಿದ್ರು. ಏನಿದು ಚಾಕ್ಲೇಟ್ ಪಾರ್ಕ್ ಅಂದರೆ, ನೋಡಿರಿ, ಎಷ್ಟೋ ಜನ ಚಾಕ್ಲೇಟ್ ಪ್ರಿಯರು ಚಾಕ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ನೋಡೋದಕ್ಕೋಸ್ಕರನೇ ಚಾಕ್ಲೇಟ್ ಪಾರ್ಕ್ಗಳಿಗೆ ಭೇಟಿ ಕೊಡ್ತಾರೆ. ಸೊ ಇದು ಕರ್ನಾಟಕದಲ್ಲಿಲ್ಲ. ಇದಕ್ಕಾಗಿ ಇಷ್ಟು ದಿನ ಅವ್ರು ಏನು ಮಾಡ್ತಾಯಿದ್ರು,
ಊಟಿಗೆ ಹೋಗ್ತಾಯಿದ್ರು. ಊಟಿಯಲ್ಲಿ ಚಾಕ್ಲೇಟ್ ಪಾರ್ಕ್ ಇದೆ. ಸೊ ಊಟಿಗೆ ಹೋಗಿ ಅಲ್ಲಿ ಚೆಕ್ ಮಾಡ್ತಾಯಿದ್ರು. ಸೊ ಇವಾಗ ನಮಗೆ ಚಾಕ್ಲೇಟ್ ಪಾರ್ಕ್ ಏನೆಲ್ಲ ಪ್ರೊವೈಡ್ ಮಾಡುತ್ತೆ ಅಂದ್ರೆ ನೋಡಿರಿ, ಒಂದು ಚಾಕ್ಲೇಟ್ ಪಾರ್ಕ್ ಇದೆ ಅಂದರೆ ಅಲ್ಲಿ ಚಾಕ್ಲೇಟ್ಸ್ ಯಾವ ಥರ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಆ ಚಾಕ್ಲೇಟ್ಸ್ ಯಾವ ಥರ ಪ್ರೊಡ್ಯೂಸ್ ಮಾಡ್ತಾರೆ, ಅದಾದಮೇಲೆ ಈ ಚಾಕ್ಲೇಟ್ ಇಮ್ಮಿಡಿಯೇಟಾಗಿ ಪ್ರಿಪೇರ್ ಆದ ತಕ್ಷಣವೇ ನೀವು ಫಸ್ಟ್ ಬೈಟ್ ಅದರದ್ದು ಟೇಸ್ಟ್ ಮಾಡ್ಬೋದು. ಮಾರ್ಕೆಟಿಗೆ ಹೋಗೋಕ್ಕಿಂತ ಮುಂಚೆನೇ ಫಸ್ಟ್ ಬೈಟ್ ಕೂಡ ಟೇಸ್ಟ್ ಮಾಡ್ಬೋದು. ಇದಲ್ಲದೆ ಇಲ್ಲಿ ಅಮ್ಯೂಸ್ಮೆಂಟ್ಸ್ ಪಾರ್ಕ್ ಕೂಡ ಇರ್ತವೆ. ನೀವು ನೋಡಿರ್ಬೋದು ವಂಡರ್ಲಾ ಅಲ್ಲೆಲ್ಲ. ಸೊ ಈ ಥರ ಮೇಲಿಂದ ನೀರಲ್ಲಿ ಬಂದು ಇವೆಲ್ಲ ಇದು ಆಗಿರ್ಬೋದು. ಆಮೇಲೆ ಜಾತ್ರೆಗಳೆಲ್ಲ ಈ ಥರ ರೋಲರ್ ಕೋಸ್ಟರ್ ಇರುತ್ತಲ್ಲ, ಸೊ ಈ ಥರದ್ದೆಲ್ಲ ಫೆಸಿಲಿಟೀಸ್ ಕೂಡ ಇರುತ್ತೆ. ಫಸ್ಟು ಟೂರಿಸಮು ಪ್ರಮೋಟ್ ಮಾಡ್ದಂಗೆ ಆಗುತ್ತೆ. ಅದಾದಮೇಲೆ ಚಾಕ್ಲೇಟ್ ಪ್ರೊಡಕ್ಷನ್ ಬಗ್ಗೆ ಜನರಿಗೆ ನಾಲೆಜ್ ಕೂಡ ಸಿಗುತ್ತೆ. ಇದರಿಂದ ಎಷ್ಟೋ ಜನ ಊಟಿಗೆ ಹೋಗ್ತಾಯಿದ್ರು, ಅದು ಕೂಡ ತಪ್ಪಿಸ್ಬೋದು. ಇದರಿಂದ ಟೂರಿಸಮ್ ಕೂಡ ಗ್ರೋತ್ ಆಗುತ್ತೆ. ಇದು ಚಾಕ್ಲೇಟ್ ಪಾರ್ಕ್ ಬಗ್ಗೆ. ಬಿಜಾಪುರಲ್ಲಿ ರೀಸೆಂಟಾಗಿ ಕರ್ನಾಟಕ ಬಜೆಟಲ್ಲಿ ಫುಡ್ ಪಾರ್ಕ್ ಶುರು ಮಾಡಿದ್ದಾರೆ ಬಿಜಾಪುರಲ್ಲಿ. ರೈಟ್ ಆನ್ಸರು ಪುತ್ತೂರು. ನೆಕ್ಸ್ಟ್ ಕ್ವಶನ್ನು, ಇತ್ತೀಚೆಗೆ ಕರ್ನಾಟಕ ಸರ್ಕಾರದಿಂದ ಆರಂಭಿಸಲಾದ ಡಿಜಿಟಲ್ ಆರ್ಥಿಕತೆ ಮಿಷನ್ ಯಾವ ವರ್ಷದ ಒಳಗೆ ತನ್ನ ಗುರಿಯನ್ನು ತಲುಪುವ ಉದ್ದೇಶ ಹೊಂದಿದೆ? ಸೊ ಇದು ರೈಟ್ ಆನ್ಸರು 2025. ಏನಿದು ಡಿಜಿಟಲ್ ಆರ್ಥಿಕತೆ ಮಿಷನ್ ಅಂದರೆ ನೋಡಿರಿ, ಕರ್ನಾಟಕ ಗೌರ್ಮೆಂಟ್ ಏನು ಮಾಡ್ತು, ತನ್ನ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ಗೆ ಏನು ಕಾಂಟ್ರಿಬ್ಯೂಷನ್ ಬರ್ತದೆ ಡಿಜಿಟಲ್ ಎಕನಾಮಿದು, ಅದನ್ನು ಟೋಟಲಿ 30%ಗೆ ಇನ್ಕ್ರೀಸ್ ಮಾಡಲು ತೀರ್ಮಾನ ಕೈಗೊಂಡಿದೆ. ಇದಕ್ಕಾಗಿ ಡಿಜಿಟಲ್ ಆರ್ಥಿಕತೆ ಮಿಷನ್ ಶುರು ಮಾಡಿದೆ. ಡಿಜಿಟಲ್ ಎಕನಾಮಿಕ್ ಮಿಷನ್. ಏನಿದು ಡಿಜಿಟಲ್ ಎಕನಾಮಿಕ್ ಮಿಷನ್ ಅಂದರೆ, ನೀವು ಇವಾಗ ಆನ್ಲೈನಲ್ಲಿ ಗೂಡ್ಸ್ ಪರ್ಚೇಸ್ ಮಾಡೋದಾಗಿರ್ಬೋದು, ಫ್ಲಿಪ್ಕಾರ್ಟ್, ಅಮೆಜಾನಲ್ಲಿ, ಅದಾದಮೇಲೆ ಊಬರ್, ಓಲಾಯಿಂದ ಕ್ಯಾಬ್ ಬುಕ್ ಮಾಡೋದಾಗಿರ್ಬೋದು, ಆಮೇಲೆ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು. ಸೊ ಇವೆಲ್ಲ ಡಿಜಿಟಲ್ ಆರ್ಥಿಕತೆಗೆ ಸಂಬಂಧಪಟ್ಟ ಕೆಲಸಗಳು. ಸೊ ಈ ಕೆಲಸಗಳಿಂದ ಅಮೌಂಟನ್ನು ಗ್ಯಾದರ್ ಮಾಡಿ, ಸೊ ಈ ಕೆಲಸಗಳಿಂದ ಕಾಂಟ್ರಿಬ್ಯೂಷನ್ ಜಾಸ್ತಿ ಮಾಡಿ ಟೋಟಲ್ ಕರ್ನಾಟಕದ ಎಕಾನಮಿಗೆ 30% ಡಿಜಿಟಲ್ ಎಕಾನಮಿ ಮಾಡಬೇಕು 30% ಡಿಜಿಟಲ್ ಎಕಾನಮಿಯಿಂದಾನೇ ಹಣ ಬರಬೇಕು ಅಂಥೇಳಿ ತೀರ್ಮಾನ ಕೈಗೊಂಡಿದ್ದಾರೆ. ಇದೇ ಡಿಜಿಟಲ್ ಆರ್ಥಿಕತೆ ಮಿಷನ್. ಇದ್ರದ್ದು ಟಾರ್ಗೆಟ್ ಇಯರ್ ಯಾವುದು? 2025. ಇದು ನೆನ್ಪಿಡಬೇಕು. ಇದು ಬಹಳನೇ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಟಾರ್ಗೆಟ್ ಇಯರ್ ಕೇಳ್ತಾರೆ ಯಾವಾಗಲೂ. ಸೊ ನೆಕ್ಸ್ಟ್ ಕ್ವಶನು, ಸೇಮ್ ಕ್ವಶನ್ ಇದೆ. ಕಾಂಟ್ರಿಬ್ಯೂಷನ್ ಎಷ್ಟು ಅಂತ ಕೇಳಿದ್ದಾರೆ. ರೈಟ್ ಆನ್ಸರ್ 30% ಕಾಂಟ್ರಿಬ್ಯೂಟ್ ಮಾಡಬೇಕು 2025 ತನಕ ಅಂತ ಇವಾಗಲೇ ಹೇಳಿದೆ. ಇದು ಕರ್ನಾಟಕ ಡಿಜಿಟಲ್ ಎಕನಾಮಿಕ್ ಮಿಷನ್. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ರಾಜ್ಯದ 31ನೇ ಜಿಲ್ಲೆಯಾದ ವಿಜಯನಗರ ಯಾವ ಅಧಿನಿಯಮದ ಪ್ರಕಾರ ರಚಿಸಲ್ಪಟ್ಟಿತು? ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ನೋಡಿರಿ, ರೀಸೆಂಟಾಗಿ ಕರ್ನಾಟಕದ 31ನೇ ಜಿಲ್ಲೆಯಾಗಿ ವಿಜಯನಗರ ರೆಡಿ ಆಯಿತು. ಯಾವ ಅಧಿನಿಯಮ ಪ್ರಕಾರ ಅಂದರೆ ಕರ್ನಾಟಕದ ಭೂಕಂದಾಯ ಅಧಿನಿಯಮ 1964 ಪ್ರಕಾರ ರೆಡಿ ಆಯ್ತು. ಇದು ನೆನಪಿಡಲೇಬೇಕು. ಇದು ಬಹಳ ದಿ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಅದು ಎಕ್ಸಾಮಲ್ಲಿ ಡೆಫಿನೆಟಾಗಿ ಬರುತ್ತೆ. ಇದು 1964 31st ಜಿಲ್ಲೆ. ಹಾಗಂದರೆ ಇವಾಗ ಹೈದರಾಬಾದ್ ಕರ್ನಾಟಕದಲ್ಲಿ 7ನೇ ಜಿಲ್ಲೆಯಾಗಿ ವಿಜಯನಗರ ಕೂಡ ಆ್ಯಡ್ ಆಯಿತು. ಮೊದಲನೇ 6 ಜಿಲ್ಲೆಗಳು ಯಾವುವು? ಬೀದರ್, ಕಲಬುರ್ಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ. ಇವು ಮೊದಲ 6 ಜಿಲ್ಲೆಗಳಿತ್ತು. ಇವಾಗ ವಿಜಯನಗರ ಕೂಡ ಬಂತು. ಸೊ ಹೈದರಾಬಾದ್ ಕರ್ನಾಟಕ ರಿಲೇಟೆಡ್ ಬಿಲ್ ಪಾಸ್ ಆಗಿತ್ತು. ಯಾವುದೇ ಅಮೆಂಡ್ಮೆಂಟ್ ಪ್ರಕಾರ ಅಂದರೆ 98ನೇ ತಿದ್ದುಪಡಿ 2012ರಲ್ಲಿ ಜಾರಿ ಆಯಿತು. ಈ ಹೈದರಾಬಾದ್ ಕರ್ನಾಟಕದ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ಅಭಿವೃದ್ಧಿ ಮಂಡಳಿದು ಕಲಬುರ್ಗಿಯಲ್ಲಿ ಇದರ ಹೆಡ್ ಕ್ವಾರ್ಟರ್ ಇದೆ. ಓಕೆ. ನೆಕ್ಸ್ಟ್ 1966 ನಿಮಗೆಲ್ಲ ಗೊತ್ತಿರಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿ ಮರಣ ಹೊಂದಿದ್ದು 1966. 1913 ಜಲಿಯನ್ ವಾಲಾಬಾಗ್ ಆಗಿದ್ದು 1913ನಲ್ಲಿ ಏಪ್ರಿಲ್ 1919 ಜಲಿಯನ್ ವಾಲಾಬಾಗ್ 1913 ಅಲ್ಲ, ಏಪ್ರಿಲ್ 13 ಅದು 1919 ಏಪ್ರಿಲ್ 13. ನೆಕ್ಸ್ಟ್, ಕರ್ನಾಟಕದ ವಿಧಾನ ಪರಿಷತ್ನ ನೂತನ ಸಭಾಪತಿಯಾಗಿ ಆಯ್ಕೆಯಾದವರು. ರೈಟ್ ಆನ್ಸರು ಬಸವರಾಜ ಹೊರಟ್ಟಿ. ಓಕೆ. ವಿಧಾನ ಪರಿಷತ್ ಆರ್ಟಿಕಲು 170 ವಿಧಾನಸಭೆ, 171 ವಿಧಾನ ಪರಿಷತ್. ಸೊ ಈ ವಿಧಾನ ಪರಿಷತ್ತಿಗೆ ರಾಜ್ಯಪಾಲರು ಎಷ್ಟು ಜನ ನಾಮಿನೇಟಿಂಗ್ ಮಾಡ್ತಾರೆ ಅಂದರೆ 1/6 ಮೆಂಬರ್ಸ್ಗೆ, 1/6 ಆಫ್ ವಿಧಾನಸಭಾ. ಇಷ್ಟು ಜನಕ್ಕೆ ರಾಜ್ಯಪಾಲರು ಆಯ್ಕೆ ಮಾಡ್ತಾರೆ, ನಾಮಿನೇಟ್ ಮಾಡ್ತಾರೆ. ಓಕೆ. ಸೊ ಆರ್ಟಿಕಲು 171. ಹೊಸದಾಗಿ ಆಯ್ಕೆಯಾದವರು ಯಾರು? ಸಭಾಪತಿ ಬಸವರಾಜ ಹೊರಟ್ಟಿ. ನೆಕ್ಸ್ಟ್ ಕ್ವಶನು, ಕರ್ನಾಟಕ ಕೃಷಿ ಇಲಾಖೆಯ ರಾಯಭಾರಿಯಾಗಿ ಆಯ್ಕೆಯಾದ ನಟ. ಇದು ರೈಟ್ ಆನ್ಸರ್ ದರ್ಶನ್. ಏನು ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ. ರೈಟ್ ಆನ್ಸರ್ ದರ್ಶನ್.
ಕೃಷಿ ಇಲಾಖೆಯ ರಾಯಭಾರಿ. ಇನ್ನೊಂದು ಕ್ವಶನ್ ಕೇಳ್ತಾರೆ ಎಕ್ಸಾಮಲ್ಲಿ, ಕರ್ನಾಟಕ ಸ್ಟೇಟ್ ಟೂರಿಸಂ ಡಿಪಾರ್ಟ್ಮೆಂಟ್ ಯಾವಾಗ ಸ್ಥಾಪನೆ ಆಯಿತು? 1971. ಇದು ನೆನ್ಪಿಡಬೇಕು. ಕರ್ನಾಟಕ ಸ್ಟೇಟ್ ಟೂರಿಸಂ ಡಿಪಾರ್ಟ್ಮೆಂಟ್. ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಯಾವಾಗ ಶುರು ಆಯಿತು ಕರ್ನಾಟಕದ್ದು? ಪ್ರವಾಸೋದ್ಯಮ ಇಲಾಖೆ 1971. ನೆಕ್ಸ್ಟ್ ಕ್ವಶನ್ನು, ಕರ್ನಾಟಕದ ಮೊದಲ ತೋಳ ವನ್ಯಜೀವಿ ಧಾಮ ಎಲ್ಲಿ ಶುರು ಆಯಿತು? ಕರ್ನಾಟಕದ ಮೊದಲ ತೋಳ ವನ್ಯಜೀವಿ ಧಾಮ ಇದು ಬಂದು ಬಂಕಾಪುರ್, ಕೊಪ್ಪಳ ಜಿಲ್ಲೆಯ ಬಂಕಾಪುರ್ನ ಗಂಗಾವತಿ ವಲಯದಲ್ಲಿ ಶುರುವಾಯಿತು. ಏನದು ತೋಳ ವನ್ಯಜೀವಿ ಧಾಮ? ವೋಲ್ಫ್ ಸ್ಯಾಂಕ್ಚುರಿ. ಯಾಕೆ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಎಲ್ಲ ಶುರು ಮಾಡ್ತಾರಂದರೆ, ನೋಡಿ, ಫಸ್ಟ್ ಆಫ್ ಆಲ್ ಇಲ್ಲೀಗಲ್ ಟ್ರೇಡ್, ಕಾನೂನು ಬಾಹಿರದ ವ್ಯಾಪಾರ ತಡೆಗಟ್ಟಲು, ಇವು ವನ್ಯಜೀವಿಗಳ ಮೇಲೆ ಆಗೋಂಥ ಅಟ್ಯಾಕ್ಗಳು, ಅವುಗಳ ಅಟ್ಯಾಕು, ಅವುಗಳ ಮಾರಾಟ, ಹೀಗಾಗಿ ಅವುಗಳಿಗೆ ಟೋಟಲಿ ರಕ್ಷಣೆ ಕೊಡುವ ಸಲುವಾಗಿ ಈ ವನ್ಯಜೀವಿ ಧಾಮಗಳು ಶುರು ಮಾಡ್ತಾರೆ. ಈ ಸರ್ತಿ ಶುರುವಾಗಿದ್ದು ತೋಳ ವನ್ಯಜೀವಿ ಧಾಮ ವೋಲ್ಫ್ ಸ್ಯಾಂಕ್ಚುರಿ, ಅದು ಬಂಕಾಪುರಲ್ಲಿ. ದಾಂಡೇಲಿಯಲ್ಲಿ ಅಂಶಿ ನ್ಯಾಷನಲ್ ಪಾರ್ಕ್ ಇದೆ. ಅಂಶಿ ನ್ಯಾಷನಲ್ ಪಾರ್ಕ್, ದಾಂಡೇಲಿ ನ್ಯಾಷನಲ್ ಪಾರ್ಕ್, ಇದೊಂದು ಟೈಗರ್ ರಿಸರ್ವ್ ಅಂಶಿ, ದಾಂಡೇಲಿ ನ್ಯಾಷನಲ್ ಪಾರ್ಕ್. ನೆಕ್ಸ್ಟು, ವಿಧಾನ ಪರಿಷತ್ನ ನೂತನ ಉಪಸಭಾಪತಿಯಾಗಿ ಆಯ್ಕೆಯಾದವರು. ರೈಟ್ ಆನ್ಸರು ಎಂ ಕೆ ಪ್ರಾಣೇಶ್. ಸಭಾಪತಿ ಬಸವರಾಜ ಹೊರಟ್ಟಿ, ಉಪಸಭಾಪತಿ ಡೆಪ್ಯೂಟಿ ಚೇರ್ಮನ್ ಯಾರು? ಎಂ ಕೆ ಪ್ರಾಣೇಶ್. ವಿಧಾನ ಪರಿಷತ್ನ ಆರ್ಟಿಕಲ್ ಯಾವುದು? 171. ಇವಾಗಲೇ ಹೇಳಿದೆ ನಾನು. ಸೊ ಈ ವಿಧಾನ ಪರಿಷತ್ನ ಸಭಾಪತಿ ಆಗಿರ್ಬೋದು, ಉಪಸಭಾಪತಿ ಆಗಿರ್ಬೋದು, ಇವರಿಗೆ ಆಯ್ಕೆ ಮಾಡುವಂಥ ಆರ್ಟಿಕಲ್ ಅಂದರೆ 178. ಇದು ವಿಧಾನ ಪರಿಷತ್ನ ರಚನೆ ಬಗ್ಗೆ ಹೇಳಿದರೆ, ಇದು ವಿಧಾನ ಪರಿಷತ್ನ ಸಭಾಪತಿ ಮತ್ತು ಉಪಸಭಾಪತಿಗೆ ಆಯ್ಕೆ ಮಾಡುವ ಆರ್ಟಿಕಲ್ 178. ಆಲ್ ರೈಟ್. ನೆಕ್ಸ್ಟ್ ಕ್ವಶನ್ನು, ಭಾರತದ ನ್ಯಾಯವರದಿಯಲ್ಲಿ ಕರ್ನಾಟಕ ರಾಜ್ಯದ ಸ್ಥಾನ ಯಾವುದು? ಇದು ಫಸ್ಟ್ ಆಫ್ ಆಲ್ ನ್ಯಾಯವರದಿ ರಿಪೋರ್ಟ್ ನೀಡಿದವರು ಯಾರು ಅಂದರೆ ಟಾಟಾ ಟ್ರಸ್ಟ್ ವತಿಯಿಂದ ನೀಡಿದರು. ಸೊ ಈ ಟಾಟಾ ಟ್ರಸ್ಟ್ದವ್ರು ಏನು ಮಾಡಿದರು, ಯಾವ ಬೇಸಿಸ್ ಮೇಲೆ ವರದಿ ಕೊಟ್ಟರು ಅಂದರೆ, ಇದು ಫಸ್ಟ್ ಆಫ್ ಆಲ್ ಆನ್ಸರ್ ಇದ್ರದ್ದು 14. ಇಂಡಿಯಾದಾಗ ಫಸ್ಟ್ ಇರೋದು ಮಹಾರಾಷ್ಟ್ರ. ನೋಡಿ, ಟಾಟಾ ಟ್ರಸ್ಟ್ದವ್ರು ಏನು ಮಾಡಿದ್ರು ಅಂದರೆ, ಈ ನ್ಯಾಯವರದಿಯಲ್ಲ, ಜಸ್ಟಿಸ್ ಡೆಲಿವರಿ, ನ್ಯಾಯ ದೊರಕಿಸುತ್ತಿರುವ ರಾಜ್ಯಗಳ ಶ್ರೇಯಾಂಕದಲ್ಲಿ ಕರ್ನಾಟಕ 14th. ನೋಡಿ, ಟಾಟಾ ಟ್ರಸ್ಟ್ ಏನು ಮಾಡ್ತು, ಈ ರ್ಯಾಂಕಿಂಗ್ ಪ್ರೊವೈಡ್ ಮಾಡೋಕ್ಕೆ ನ್ಯಾಯಾಲಯಗಳಲ್ಲಿ ಯಾವ ಥರ ಕೆಲಸ ನಡೀತಾ ಇದೆ, ವರ್ಕ್ ಲೋಡ್ ಯಾವ ಥರ ಇದೆ, ಸ್ಟ್ರೆಸ್, ಎಷ್ಟು ಬೇಗ ಕೇಸಸ್ಗಳನ್ನು ಅವರು ನ್ಯಾಯಾಲಯದಲ್ಲಿ ಬರೋ ಕೇಸಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದಾರೆ, ಯಾವುದೇ ಒಬ್ಬ ವ್ಯಕ್ತಿ ಕೇಸ್ ಫೈಲ್ ಮಾಡಿದ್ನಂದರೆ ಅವನಿಗೆ ಎಷ್ಟು ಖರ್ಚಾಗ್ತಾಯಿದೆ, ಎಕ್ಸ್ಪೆಂಡಿಚರ್ ಆಗ್ತಾಯಿದೆ, ನ್ಯಾಯಾಲಯಗಳಲ್ಲಿ ಎಷ್ಟು ಜನ ಮಹಿಳೆಯರು ದುಡಿತಾ ಇದ್ದಾರೆ ನ್ಯಾಯಮೂರ್ತಿಯಾಗಿ, ಓಕೆ. ಸೊ ಇವೆಲ್ಲ ಕೂಡ ಕನ್ಸಿಡರ್ ಮಾಡಿಕೊಂಡು ಟಾಟಾ ಟ್ರಸ್ಟು ವರದಿ ಕೊಡ್ತು. ಇದರಲ್ಲಿ ಕರ್ನಾಟಕ 14th, ನ್ಯಾಯ ವರದಿಯಲ್ಲಿ, ಆಮೇಲೆ ನ್ಯಾಯ ಡೆಲಿವರಿ, ಜಸ್ಟಿಸ್ ಡೆಲಿವರಿಯಲ್ಲಿ ಮಹಾರಾಷ್ಟ್ರ ಫಸ್ಟ್. ನೆಕ್ಸ್ಟ್ ಕ್ವಶನ್ನು, ಭಾರತದ ಮೊದಲ ಪ್ರಿಂಟೆಕ್ ಕ್ಲಸ್ಟರ್ ಪಾರ್ಕ್ ಎಲ್ಲಿ ಸ್ಥಾಪಿಸಲಾಯಿತು? ಪ್ರಿಂಟೆಕ್ ಕ್ಲಸ್ಟರ್ ಪಾರ್ಕ್ ಇದು ಬಂದು ರಾಮನಗರದಲ್ಲಿ ಶುರುವಾಯಿತು. ಇದು ರಾಮನಗರ್. ಏನಿದು ಪ್ರಿಂಟೆಕ್ ಕ್ಲಸ್ಟರ್ ಪಾರ್ಕ್ ಅಂದರೆ, ಪ್ರಿಂಟಿಂಗ್ ಇಂಡಸ್ಟ್ರಿ ರಿಲೇಟೆಡ್ ಏನೇ ಕೆಲಸ ಇರ್ಬೋದು. ಪ್ರಿಂಟಿಂಗ್ ಕೆಲಸ ಅಂದರೆ ಏನು ರೀ, ಫ್ಲೆಕ್ಸ್ ನೀವು ಪ್ರಿಂಟಿಂಗ್ ನೋಡ್ಬೋದು, ದೊಡ್ಡ ದೊಡ್ಡ ಬ್ಯಾನರ್ ಪ್ರಿಂಟ್ ಆಗೋದು ನೋಡ್ಬೋದು, ಡಿಜಿಟಲ್ ಪ್ರಿಂಟರ್ಸು, ಇವುಗಳಿಗೆಲ್ಲ ಬೇಕಾದಂಥ ಮಷಿನ್ಸು, ಇವುಗಳಿಗೆಲ್ಲ ಬೇಕಾದಂಥ ಮಷಿನ್ ಪ್ರೊವೈಡ್ ಮಾಡೋದು, ಈ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋಂಥ ವ್ಯಕ್ತಿಗಳಿಗೆ ಟ್ರೈನಿಂಗ್ ಪ್ರೊವೈಡ್ ಮಾಡೋದಾಗಿರ್ಬೋದು. ಯಾವುದೇ ಪ್ರಿಂಟಿಂಗ್ ರಿಲೇಟೆಡ್ ಪ್ರಾಡಕ್ಟ್ ರೆಡಿ ಐತಂದರೆ ಅದರ ಟೆಸ್ಟಿಂಗ್ ಕೂಡ ಇಲ್ಲೇ ಆಗುತ್ತೆ. ಇಲ್ಲಿ ದೊಡ್ಡ ದೊಡ್ಡ ಮಷಿನ್ಗಳು ಕೂಡ ಇರುತ್ತವೆ. ನಿಮ್ಗೆ ನೋಡಿ, ಇದು ಪ್ರಿಂಟೆಕ್ ಕ್ಲಸ್ಟರ್ ಪಾರ್ಕಲ್ಲಿ ಇರುವಂತಹ ದೊಡ್ಡ ದೊಡ್ಡ ಮಷಿನ್. ಈ ಮಷಿನ್ ಹೆಸರೇನು? ಹೈಡೆಲ್ಬರ್ಗ್. ಈ ಥರ. ಸೊ ಇದು ಪ್ರಿಂಟೆಕ್ ಕ್ಲಸ್ಟರ್ ಪಾರ್ಕ್ ಕೆಲಸ ಬೆಂಗಳೂರು ನಗರ. ಓಕೆ. ಸೊ ಬೆಂಗಳೂರು ನಗರದಲ್ಲಿ ಇತ್ತೀಚೆಗೆ ಕಮರ್ಷಿಯಲ್ ಕೋರ್ಟ್ ಸ್ಥಾಪನೆ ಆಯಿತು. ಅದಾದಮೇಲೆ ಬಳ್ಳಾರಿಯಿಂದ ಇತ್ತೀಚೆಗೆ ವಿಜಯನಗರ ಕೂಡ ಚೇಂಜ್ ಆಯಿತು. ವಿಜಯನಗರ 1964ರ ಭೂ ಕಂದಾಯ ಇಲಾಖೆಯ ಅಧಿನಿಯಮದ ಪ್ರಕಾರ ವಿಜಯನಗರ ಫಾರ್ಮ್ ಆಯಿತು. 30ನೇ ಜಿಲ್ಲೆಯಾಗಿ ಕರ್ನಾಟಕದ್ದು. ಮೈಸೂರು. ನೆಕ್ಸ್ಟ್, ಕರ್ನಾಟಕ ರಾಜ್ಯದಲ್ಲಿ ಒಳಚರಂಡಿ ಸ್ವಚ್ಛತೆಗಾಗಿ ರೋಬೋಟ್ ಬಳಕೆ ಮಾಡಿದ ಮೊದಲ ನಗರ. ರೈಟ್ ಆನ್ಸರು ಮೈಸೂರು. ಏನಿದು ಒಳಚರಂಡಿ ಸ್ವಚ್ಛತೆಗಾಗಿ ರೋಬೋಟ್ ಬಳಕೆ ಮಾಡಿದೆ ಅಂದರೆ, ನೋಡಿ, ಆ ರೋಬೋಟ್ ಹೆಸರು ಇದೆ. ಆ ರೋಬೋಟ್ ಇದರ ಹೆಸರು ಬ್ಯಾಂಡಿಕೂಟ್. ಈ ರೋಬೋಟಿಗೆ 2 ಆರ್ಮ್ ಇರುತ್ತೆ.
ಈ ಫಸ್ಟ್ ಆಫ್ ಆಲ್ ಇದು ಮ್ಯಾನ್ಯಲ್ ಸ್ಕ್ಯಾವೇಜಿಂಗ್ ಅಂದರೆ ಹ್ಯೂಮನ್ ವೇಸ್ಟ್ ಎಲ್ಲ ಇರುತ್ತಲ್ಲ, ಈ ಹ್ಯೂಮನ್ ವೇಸ್ಟ್ ಕ್ಲೀನ್ ಮಾಡೋದಾಗಿರಲಿ ಅವೆಲ್ಲ ಕೆಲಸ ಯಾರು ಮಾಡೋದು, ಬ್ಯಾಂಡಿಕೂಟ್ ಕೆಲಸ ಮಾಡುತ್ತೆ. ಈ ರೋಬೋಟನ್ನು ಫಸ್ಟು ಆ ಪಾಟ್ ಹೋಲಲ್ಲಿ ಇಳಿಸ್ತಾರೆ ಕೆಳಗೆ. ಆ ಪಾಟ್ ಹೋಲಲ್ಲಿ ಇಳಿಸಿದಾಗ ಇದರ 2 ಕೈಗಳನ್ನು ಮುಂದೆ ಮಾಡಿದ್ದು, ಸೊ ವೇಸ್ಟನ್ನು ತೆಗೆದು ಹೊರಗಿರುವಂಥ ಒಂದು ಬಕೆಟಲ್ಲಿ ಡಂಪ್ ಮಾಡುತ್ತೆ ವೇಸ್ಟ್. ಇದೆಲ್ಲ ಕೂಡ ಒಂದು ದೂರದ ಸ್ಥಳದಲ್ಲಿ ಕುಂತ ವ್ಯಕ್ತಿ ಏನು ಮಾಡ್ಬೋದು, ಒಂದು ಮಾನಿಟರಲ್ಲಿ ಇದು ಯಾವ ಥರ ಕೆಲಸ ಮಾಡ್ತಾಯಿದೆ ಎಲ್ಲ ನೋಡ್ಬೋದು. ಸೊ ಇಲ್ಲೇ ಕೂತ್ಕೊಂಡು ರಿಮೋಟಿಂದಾನೇ ಇದ್ರ ಕೆಲಸ, ಈ ರೋಬೋಟ್ ಕೆಲಸವನ್ನು ಮಾನಿಟರಲ್ಲಿ ನೋಡಿಕೊಂಡೇ ಕಂಟ್ರೋಲ್ ಮಾಡ್ಬೋದು. ಇದು ಬ್ಯಾಂಡಿಕೂಟ್ ರೋಬೋಟ್ ವರ್ಕ್ ಮಾಡೋದು. ಪ್ರಾಣಿ ಹಿಂಸೆ ಪ್ರಕರಣದಲ್ಲಿ ಕರ್ನಾಟಕದ ಸ್ಥಾನ. ರೈಟ್ ಆನ್ಸರು 4th. ಫಸ್ಟ್ ಯಾರು? ತಮಿಳ್ನಾಡು. ತಮಿಳ್ನಾಡು, ಕರ್ನಾಟಕ 4th. ಪ್ರಾಣಿಗಳಿಗೆ ಯಾವ ಥರ ಹಿಂಸೆ, ಪ್ರಾಣಿಗಳಿಗೆ ಹೊಡೆಯೋದಾಗಿರಲಿ, ಅವಕ್ಕೆ ಸಾಯಿಸೋದಾಗಿರ್ಬೋದು, ಪ್ರಾಣಿಗಳ ಹಿಂಸೆ ಪ್ರಕರಣದಲ್ಲಿ ಕರ್ನಾಟಕದ 4th. ಇದು ಅಷ್ಟೊಂದು ಇಂಪಾರ್ಟೆಂಟ್ ಕ್ವಶನ್ ಅಲ್ಲ. ನೆಕ್ಸ್ಟು, ಇತ್ತೀಚೆಗೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ವಾಣಿಜ್ಯ ಕೋರ್ಟ್ ಸ್ಥಾಪಿಸಲಾಯಿತು? ರೈಟ್ ಆನ್ಸರು ಬೆಂಗಳೂರು. ನೋಡಿರಿ, ವಾಣಿಜ್ಯ ಕೋರ್ಟ್ ಅಂದರೆ ಏನು? ವಾಣಿಜ್ಯ ಕೋರ್ಟ್ ಅಂದರೆ ಯಾವುದೇ ಬಿಸ್ನೆಸ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಬಂದರೆ, ಬಿಸ್ನೆಸ್ ರಿಲೇಟೆಡ್ ಅಂದರೆ ಏನು? ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಪ್ರಾಡಕ್ಟ್ ಉತ್ಪನ್ನ ರೆಡಿ ಮಾಡಿದರೆ ಕಸ್ಟಮರ್ಗೆ ತಲುಪಿಸಿದಾನಂದರೆ, ಸೊ ಈ ಇಬ್ಬರ ಮಧ್ಯೆ ಉಂಟಾಗುವಂಥ ಪ್ರಾಬ್ಲಮ್ ಆಗಿರ್ಬೋದು, ಬ್ಯಾಂಕಿಂಗ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರ್ಬೋದು, ಯಾವುದೇ ಸರ್ವಿಸ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರ್ಬೋದು, ಇವೆಲ್ಲ ಕಮರ್ಷಿಯಲ್ ಕೇಸಸಲ್ಲಿ ಬರ್ತವೆ. ಸೊ ಇವುಗಳನ್ನು ಸಾಲ್ವ್ ಮಾಡಲು ಅತ್ಯಂತ ಫಾಸ್ಟ್ ವೇ ಅಲ್ಲಿ ಬೆಂಗಳೂರಲ್ಲಿ ಕಮರ್ಷಿಯಲ್ ಕೋರ್ಟ್ ಶುರು ಆಯಿತು. ಓಕೆ, ನೆಕ್ಸ್ಟು ಮೈಸೂರು. ಇವಾಗಲೇ ಡಿಸ್ಕಸ್ ಮಾಡಿದ್ವಿ ನಾವು, ಬ್ಯಾಂಡಿಕೂಟ್ ರೋಬೋಟು ಮೈಸೂರು ಯೂಸ್ ಮಾಡ್ತು. ಅದಾದಮೇಲೆ ರಾಮನಗರ ಪ್ರಿಂಟೆಕ್ ಕ್ಲಸ್ಟರ್ ಪಾರ್ಕ್ ಕೂಡ ರಾಮನಗರಲ್ಲಿ ಸ್ಥಾಪಿಸಲಾಯಿತು. ನೆಕ್ಸ್ಟ್ ಕ್ವಶನು, ಇತ್ತೀಚೆಗೆ ಕರ್ನಾಟಕದ ಯಾವ ಕಂಪನಿಯು ಮುಂಬೈ ಜೊತೆ ಚಾಲಕರಹಿತ ಮೆಟ್ರೋ ರೈಲು ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದ ಮಾಡಿಕೊಂಡಿದೆ? ನೋಡಿರಿ, ಇತ್ತೀಚೆಗೆ ಏನಾಯ್ತಂದರೆ ಕರ್ನಾಟಕದ ಕಂಪನಿಯಾದಂತಹ ಬೆಮಲ್ ಕಂಪನಿ, ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಕಂಪನಿ ಮುಂಬೈ ಮೆಟ್ರೋ ಜೊತೆ ಒಪ್ಪಂದ ಮಾಡಿಕೊಂಡು, ಏನು ಒಪ್ಪಂದ ಮಾಡ್ಕೊಂತಂದರೆ ಮುಂಬೈಗೆ ಒಟ್ಟು 96 ರೈಲುಗಳನ್ನು, ಇದು ಇಂಪಾರ್ಟೆಂಟ್ ಅಲ್ಲ ಅಷ್ಟೊಂದು 96 ರೈಲ್ ಅನ್ನೋದು, ಬಟ್ ಕಂಪನಿ ಹೆಸರು ನೆನ್ಪಿಡಬೇಕು. ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡು ಮುಂಬೈ ಮೆಟ್ರೋ ಜೊತೆ ಒಪ್ಪಂದ ಆಯಿತು. 96 ಮೆಟ್ರೋ ರೈಲ್ಗಳನ್ನು ಬೆಮಲ್ ಏನು ಮಾಡುತ್ತೆ, ಮುಂಬೈ ಮೆಟ್ರೋಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಈ ದೇಶದ ಪ್ರಥಮ ಚಾಲಕರಹಿತ ಮೆಟ್ರೋ ಯಾವುದು ಅಂದರೆ ದೆಹಲಿ. ದೇಶದ ಪ್ರಥಮ ಚಾಲಕರಹಿತ ಮೆಟ್ರೋ ಅಂದರೆ ಡೆಲ್ಲಿ. ಆವಾಗಲೇ ಲಾಂಚ್ ಆಯಿತು. ಇದು ಬೆಮಲ್. ಮತ್ತು ಇವಾಗ ಇವು ಚಾಲಕರಹಿತ ಡ್ರೈವರ್ಲೆಸ್ ಮೆಟ್ರೋ ಹೆಂಗೆ ವರ್ಕ್ ಮಾಡ್ತಾವೆ ಅಂದರೆ, ನೋಡಿರಿ, ಇದು ಮೆಟ್ರೋ ಇದೆ ಅಂದರೆ, ಇದು ಟ್ರ್ಯಾಕ್ ಇದೆ ಅಂದರೆ, ಈ ಟ್ರ್ಯಾಕ್ ಮೇಲೆ ಮಷಿನ್ಸ್ ಫಿಕ್ಸ್ ಮಾಡಿರ್ತಾರೆ. ಸೊ ಈ ಮಷಿನ್ಸು ಇದ್ರ ಬಗ್ಗೆ ಈ ಜಿ ಪಿ ಎಸ್ ಕೂಡ ಫಿಕ್ಸ್ ಆಗಿರುತ್ತೆ. ಇದ್ರ ಲೊಕೇಶನ್ಸ್ ಕೂಡ ಹೇಳುತ್ತೆ ಮಷಿನ್ಸ್ಗಳು. ಸೊ ಈ ಮಷಿನ್ಸ್ಗಳು ಆಟೋಮೆಟಿಕ್ ಡೋರ್ ಓಪನ್ ಆಗೋದು, ಆಟೋಮೆಟಿಕ್ ಡೋರ್ ಕ್ಲೋಸ್ ಆಗೋದು, ಎಕ್ಸಲರೇಷನ್ ಜಾಸ್ತಿ ಮಾಡೋದು, ಸ್ಪೀಡ್ ಜಾಸ್ತಿ ಮಾಡೋದು, ಬ್ರೇಕ್ ಯಾವಾಗ ಹಾಕಬೇಕು, ಇವೆಲ್ಲ ಈ ಮಷಿನ್ಗಳಿಂದನೇ ಆಪ್ರೇಟ್ ಆಗುತ್ತೆ. ಈ ಮಷಿನ್ಗಳು ಯಾವುದಕ್ಕೆ ಸಿಗ್ನಲ್ ಕೊಡ್ತಾವೆ ಅಂದರೆ, ಈ ದೂರದಲ್ಲಿ ಕುಂತಿರೋ ವ್ಯಕ್ತಿ ಮಾನಿಟರ್ ನೋಡ್ತಾ ಇರ್ತಾನೆ, ಅವನಿಗೆ ಸಿಗ್ನಲ್ ಕೊಡ್ತವೆ. ಸೊ ಈ ಸಿಗ್ನಲ್ ಕೊಟ್ಟಾಗ ಈ ವ್ಯಕ್ತಿ ಡೇಟಾ ಫೀಡ್ ಮಾಡಿಬಿಟ್ಟು ಆಪ್ರೇಟ್ ಮಾಡ್ಬೋದು ಮೆಟ್ರೋ. ಇದು ಆಟೋಮೆಟಿಕ್ ಡ್ರೈವರ್ಲೆಸ್ ಮೆಟ್ರೋ ವರ್ಕ್ ಆಗೋದು ರೀತಿ. ನೆಕ್ಸ್ಟ್, HL ನಿಮಗೆಲ್ಲ ಗೊತ್ತೇ ಇದೆ. HL ಯಾವಾಗ ಶುರು ಆಯಿತು? 1940. ಹೆಡ್ ಕ್ವಾರ್ಟರ್ ಬೆಂಗಳೂರು. ವಾಲ್ಚಂದ್ ಅವರಿಂದ ಶುರು ಆಯ್ತು. ಇದು ಏನು ಕೆಲಸ ಮಾಡುತ್ತೆ HL ಅಂದರೆ, HL ಏರ್ಕ್ರಾಫ್ಟ್ ಪಾರ್ಟ್ಸ್ಗಳು ಅಥವಾ ಏರ್ಕ್ರಾಫ್ಟ್ ತಯಾರು ಮಾಡುತ್ತೆ. ಇದು ಇಂಡಿಯನ್ ಏರ್ಫೋರ್ಸಿಗೆ ಬೇಕಾದಂಥ ಏರ್ಕ್ರಾಫ್ಟ್ ರೆಡಿ ಮಾಡೋದು HL. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ನೆಕ್ಸ್ಟ್, ಯಾವ ಜಿಲ್ಲೆಯಲ್ಲಿ 4 ರಾಜ್ಯಗಳ ಕ್ಷಿಪ್ರ ಕಾರ್ಯಪಡೆ ಶುರು ಮಾಡಲಾಗಿದೆ? ರೈಟ್ ಆನ್ಸರು ಶಿವಮೊಗ್ಗದ ಭದ್ರಾವತಿ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ. ರೈಟ್ ಆನ್ಸರು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕು. ಏನಿದು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಅಂದರೆ, ಕರ್ನಾಟಕದಲ್ಲಿ ಎಲ್ಲೇ ಆಗಿರಲಿ ಗಲಭೆಗಳಾಯಿತು ಅಂದರೆ ಅದನ್ನು ಶಾಂತಪಡಿಸಲು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ರೆಡಿ ಇರ್ತವೆ. ಸೊ ಇದು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಕೆಲಸ, ಶಾಂತ ಮಾಡೋದು ಗಲಭೆಗಳನ್ನು. ಸೊ ಇದು ಯಾವುದೆಲ್ಲ ಸ್ಟೇಟ್ದು ವ್ಯಾಪ್ತಿ ಹೊಂದಿದೆ ಅಂದರೆ, ಈ ರ್ಯಾಪಿಡ್ ಆ್ಯಕ್ಷನ್ ಇವು ಹೊಸದಾಗಿ ಶುರುವಾಗಿದ್ದು ಕರ್ನಾಟಕ, ಗೋವಾ, ಕೇರಳ, ಪಾಂಡಿಚೇರಿ, ಈ 4 ಸ್ಟೇಟ್ದು. ಪಾಂಡಿಚೇರಿ ಆ್ಯಕ್ಚುಲಿ ಯೂನಿಯನ್ ಟೆರಿಟರಿ. ಈ 4
ಪ್ರದೇಶಗಳ ವ್ಯಾಪ್ತಿಯನ್ನು ಹೊಂದಿದೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ. ಯಾಕೆ ಶುರು ಮಾಡಿದ್ದಾರೆ ಅಂದರೆ, ಮೊದಲು ರ್ಯಾಪಿಡ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಕರ್ನಾಟಕದಲ್ಲಿ ಏನಾದರೂ ಗಲಭೆಗಳಾದರೆ ಅದನ್ನು ನಿಯಂತ್ರಿಸಲು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸು ತಮಿಳುನಾಡಿಂದ ಕರೆಸಬೇಕಾಗಿತ್ತು. ಅವ್ರು ಬರೋಷ್ಟೊತ್ತರಲ್ಲಿ ಭಾಳ ಲೇಟ್ ಆಗ್ತಿತ್ತು. ಹೀಗಾಗಿ ಗಲಭೆ ನಿಯಂತ್ರಣ ಮಾಡೋಕ್ಕೆ ಅಸಾಧ್ಯವಾಗ್ತಿತ್ತು. ಹಾಗಾಗಿ ಇದು ಹೊಸದು, ಕರ್ನಾಟಕದಲ್ಲಿ ಶಿವಮೊಗ್ಗದಲ್ಲಿ ಶುರು ಮಾಡಿದರು. ಬಿಜಾಪುರ ಅಗೇನ್ ಫುಡ್ ಪಾರ್ಕ್, ಬೆಂಗಳೂರು ಕಮರ್ಷಿಯಲ್ ಕೋರ್ಟ್ ಶುರು ಆಯಿತು. ನೆಕ್ಸ್ಟು, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಲ್ಲಿ ಅಗ್ರಸ್ಥಾನ ಪಡೆದ ಜಿಲ್ಲೆ ಯಾವುದು? ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಲ್ಲಿ ಅಗ್ರಸ್ಥಾನ ಪಡೆದಿದ್ದು ರಾಮನಗರ. ಏನಿದು ಪ್ರಧಾನಮಂತ್ರಿ ಮಾತೃವಂದನಾ ಅಂದರೆ, ನೋಡಿರಿ, ಎಷ್ಟೋ ಜನ ಹೆಣ್ಣು ಮಕ್ಕಳು ಬಡವರು, ಅತಿ ಬಡವರು, ದುಡ್ಡಿನ ಪ್ರಾಬ್ಲಮ್ ಇರೋ ಸಂಬಂಧ ಅವ್ರು ಏನು ಮಾಡ್ತಾರೆ, ಪ್ರೆಗ್ನೆನ್ಸಿಯ 9ನೇ ತಿಂಗಳಿನವರೆಗೂ ಕೆಲಸ ಮಾಡ್ತಾರೆ. ಅದಾದಮೇಲೆ ಇನ್ನೂ ಕೆಲವರು ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ 10-15 ದಿವಸದಲ್ಲೇ ಕೆಲಸಕ್ಕೂ ಕೂಡ ಹೋಗಿ ಸೇರ್ಕೊತಾರೆ. ಯಾಕಂದರೆ ಅವರಿಗೆ ದುಡ್ಡಿನ ತುಂಬಾ ಅವಶ್ಯಕತೆ ಇರುತ್ತೆ. ಅವ್ರ ಹತ್ರ ದುಡ್ಡು ಇರದೇ ಕಾರಣ ನ್ಯೂಟ್ರಿಷ್ನಲ್ ಫುಡ್, ಪೌಷ್ಟಿಕ ಆಹಾರ ಅವ್ರಿಗೆ ಸಿಗೋದಿಲ್ಲ. ಇದರಿಂದ ಮಕ್ಕಳು ಲೋ ಬರ್ತ್ ವೇಟ್ ಪ್ರಾಬ್ಲಮಿಂದ ನರಳಾಡ್ತಾ ಇರ್ತವೆ ಮಕ್ಕಳು. ಸೊ ಇದೆಲ್ಲ ಕರ್ಬ್ ಮಾಡೋ ಕಡೆಯಿಂದ ಇದನ್ನೆಲ್ಲ ಕಡಿಮೆ ಮಾಡಲು ಗೌರ್ಮೆಂಟ್ ಏನು ಮಾಡ್ತು, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಜಾರಿಗೆ ತಂತು. ಈ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಲ್ಲಿ ಫಾರ್ ದಿ ಫಸ್ಟ್ ಲೈವ್ ಬರ್ತ್, ಫಸ್ಟ್ ಬೇಬಿಗೆ 5,000 ರೂಪಾಯಿ ಕೊಡ್ತಾರೆ ಈ ತಾಯಿಗೆ. ಇದರಿಂದ ಅವರು ನ್ಯೂಟ್ರಿಷನಲ್ ಫುಡ್ ತೊಗೊಂಡು ತಾಯಿ ಹಾಗೂ ಮಕ್ಕಳ ಇಬ್ಬರು ಕೇರ್ ತೊಗೊಳ್ಬೋದು ಅವರು. ಇದು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಉದ್ದೇಶ. ನೆಕ್ಸ್ಟು, MSME ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕದ ಯಾವ ಕಂಪನಿ ಒಪ್ಪಂದ ಮಾಡಿಕೊಂಡಿದೆ ಕರ್ನಾಟಕ ಸರ್ಕಾರದ ಜೊತೆ? ರೈಟ್ ಆನ್ಸರು ಅಮೆಜಾನ್. ನೋಡಿರಿ, MSME ಅಂದರೆ ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್. ಈ ಕಂಪನಿಗಳು ತಯಾರು ಮಾಡುವಂಥ ಎಷ್ಟೋ ಪ್ರಾಡಕ್ಟ್ಗಳನ್ನು ಮಾರ್ಕೆಟಿಂಗ್ ಸಿಗದೇನೆ ಇವಕ್ಕೆ ವೇಸ್ಟ್ ಆಗಿಬಿಡ್ತವೆ. ಸೊ ಹಾಗಾಗಿ ಗೌರ್ಮೆಂಟ್ ಏನು ಮಾಡ್ತು, ಈ ಕಂಪನಿಗಳು ತಯಾರಿ ಮಾಡಿದಂತಹ ಉತ್ಪನ್ನಗಳನ್ನು ಅಮೆಜಾನ್ ಮೂಲಕ ದೇಶ ವಿದೇಶಗಳಿಗೆ ಪರಿಚಯ ಮಾಡಿಕೊಡೋದು. ಹೀಗಾಗಿ ಅವುಗಳಿಗೆ ಒಂದು ಮಾರ್ಕೆಟಿಂಗ್ ಪ್ರೊವೈಡ್ ಮಾಡಿದ ಥರ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವು ಬಿದಿರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ರೇಷ್ಮೆ ಸೀರೆ ಆಗಿರ್ಬೋದು, ಈ ಥರ ಎಲ್ಲ GI ಪ್ರಾಡಕ್ಟ್ಸ್ ಪಡೆದಂಥ ಫೇಮಸ್ ಆಗಿರುವಂಥ ಪ್ರಾಡಕ್ಟ್ಸ್ ಎಲ್ಲ ಅಮೆಜಾನಲ್ಲಿ ಬಿಟ್ಟು ದೇಶ ವಿದೇಶಕ್ಕೆ ಪರಿಚಯ ಮಾಡಿಕೊಡೋದು ಇದರ ಉದ್ದೇಶ. ನೆಕ್ಸ್ಟು, BBMP ವಾರ್ಡ್ಗಳ ಸಂಖ್ಯೆ ಎಷ್ಟಕ್ಕೆ ಹೆಚ್ಚಿಸಲಾಗಿದೆ ಇತ್ತೀಚೆಗೆ? ರೈಟ್ ಆನ್ಸರು 243. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ನೆನಪಿರ್ಬೇಕು ನಿಮಗೆ, ರೀಸೆಂಟಾಗಿ ಇದು ಕರೆಂಟ್ ಅಫೇರ್ ಕ್ವಶನು. ಕೇರಳದ ಆರ್ಯ ರಾಜೇಂದ್ರನ್ ಭಾರತದ ಅತಿ ಕಿರಿಯ ಮೇಯರ್ ಆಗಿ ಆಯ್ಕೆಯಾಗಿದ್ದರು ರೀಸೆಂಟಾಗಿ. ಸೊ ನಮ್ಮ ಕ್ವಶನ್ ಆನ್ಸರು ರೈಟ್ 243. ಸೊ ಇನ್ನೊಂದು, ಮೇಯರ್ದು ಅಧಿಕಾರಾವಧಿ ಚೇಂಜ್ ಮಾಡಿದ್ದಾರೆ ಇತ್ತೀಚೆಗೆ. ಮೊದಲು 1 ವರ್ಷ ಇತ್ತು, ಇವಾಗ 2.5 ವರ್ಷ ಅಂದರೆ 30 ತಿಂಗಳಿಗೆ ಚೇಂಜ್ ಮಾಡಿದರು. 2.5 ವರ್ಷ ಮೇಯರ್ದ ಅಧಿಕಾರಾವಧಿ. ನೆಕ್ಸ್ಟ್ ಕ್ವಶನ್ನು, ಸೊ ಇದು ಮುನ್ಸಿಪಾಲಿಟೀಸ್ ಬಗ್ಗೆ ಬಂದಾಗ, ಮುನ್ಸಿಪಾಲಿಟೀಸ್ ಬಗ್ಗೆ ಯಾವ ಶೆಡ್ಯೂಲ್ ಮಾತಾಡುತ್ತೆ ನಮ್ಮ ಸಂವಿಧಾನದಲ್ಲಿ ಅಂದರೆ 12ನೇ ಶೆಡ್ಯೂಲ್ ಬಂದರೆ 12ನೇದು, ಪಾರ್ಟ್ ಬಂದರೆ 9A ಮುನ್ಸಿಪಾಲಿಟೀಸ್ ಬಗ್ಗೆ. ಈ 9A ಪಾರ್ಟಲ್ಲಿ 243P ಇಂದ 243ZG ವರೆಗಿನ ವಿಧಿಗಳು ಮಾತಾಡ್ತವೆ ಮುನ್ಸಿಪಾಲಿಟೀಸ್ ಬಗ್ಗೆ. ನೆಕ್ಸ್ಟ್ ಕ್ವಶನ್ನು, ಕರ್ನಾಟಕ ಸರ್ಕಾರವು ಯಾವ ಸ್ಥಳದಲ್ಲಿ ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣ ಮಾಡುತ್ತಿದೆ? ಪ್ಲಾಸ್ಟಿಕ್ ಪಾರ್ಕ್ ಮಂಗಳೂರಿನ ಗಂಜಿಮಠದಲ್ಲಿ ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣ ಆಗ್ತಿದೆ. ಏನಿದು ಪ್ಲಾಸ್ಟಿಕ್ ಪಾರ್ಕ್ ಅಂದರೆ, ನೋಡಿರಿ, ಇಲ್ಲಿ ಫಸ್ಟ್ ಆಫ್ ಆಲ್ ಪ್ಲಾಸ್ಟಿಕ್ ಉತ್ಪನ್ನಗಳು ತಯಾರಾಗುತ್ತವೆ. ನೆಕ್ಸ್ಟು ಪ್ಲಾಸ್ಟಿಕ್ ಪ್ರಾಸೆಸಿಂಗ್ ಕೂಡ ಆಗುತ್ತೆ. ಪ್ಲಾಸ್ಟಿಕ್ ಪ್ರಾಸೆಸಿಂಗ್ ಅಂದರೆ ಏನಂದರೆ, ಫಾರ್ ಎಕ್ಸಾಂಪಲ್ ಆಲೂಗಡ್ಡೆ ಚಿಪ್ಸ್ ಮಾಡೋದು, ಪೊಟ್ಯಾಟೊ ಚಿಪ್ಸ್ ಮಾಡೋದು, ಇದು ಪ್ರಾಸೆಸಿಂಗ್. ಹೀಗೆ ಒಂದು ಪ್ರಾಡಕ್ಟಿಂದ ಇನ್ನೊಂದು ಪ್ರಾಡಕ್ಟಾಗಿ ಚೇಂಜ್ ಮಾಡೋದು. ಆ ಥರ ಪ್ಲಾಸ್ಟಿಕ್ ಪ್ರಾಡಕ್ಟ್ ಒಂದು ಪ್ಲಾಸ್ಟಿಕ್ ರಾ ಮೆಟೀರಿಯಲ್ ಯೂಸ್ ಮಾಡಿಕೊಂಡು ಇನ್ನೊಂದು ಪ್ಲಾಸ್ಟಿಕ್ ಪ್ರಾಡಕ್ಟ್ ರೆಡಿ ಮಾಡೋದು, ಇದು ಪ್ರಾಸೆಸಿಂಗು. ಅದಾದಮೇಲೆ ಪ್ಲಾಸ್ಟಿಕ್ ಯೂಸ್ ಮಾಡಿದ ಮೇಲೆ ಬಿಸಾಕುವಂಥ ಪ್ಲಾಸ್ಟಿಕ್ ತಂದು ಇಲ್ಲಿ ರೀಸೈಕಲ್ ಕೂಡ ಮಾಡಬಹುದು. ರೀಸೈಕ್ಲಿಂಗಿಗೂ ಆಪ್ಷನ್ ಇದೆ. ಇವೆಲ್ಲ ಒಂದೇ ಪ್ಲೇಸಲ್ಲಿ ಆಗೋದ್ರಿಂದ ಇದಕ್ಕೆ ಪ್ಲಾಸ್ಟಿಕ್ ಪಾರ್ಕ್ ಎಂದು ಹೆಸರಿಟ್ಟರು. ನೋಡಿರಿ, ವಿಶ್ವದಲ್ಲಿ ಪ್ಲಾಸ್ಟಿಕ್ ಮಾರ್ಕೆಟಲ್ಲಿ ಭಾರತದ ಪಾಲು ಕೇವಲ 1% ಇದೆ. ಸೊ ಇದೆಲ್ಲ ಕನ್ಸಿಡರ್ ಮಾಡಿಕೊಂಡು ಭಾರತಕ್ಕೆ ಒಂದು ದೊಡ್ಡ ಪ್ಲಾಸ್ಟಿಕ್
ದೊಡ್ಡ ಪ್ಲಾಸ್ಟಿಕ್ ಸೆಕ್ಟರಲ್ಲಿ ಬೂಸ್ಟ್ ಕೊಡೋದಕ್ಕಾಗಿ ಕರ್ನಾಟಕ ಸರ್ಕಾರವು ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣ ಮಾಡ್ತು. ಇದು ಎಲ್ಲಿದೆ? ಮಂಗಳೂರಿನ ಗಂಜಿಮಠ್. ನೆಕ್ಸ್ಟು ರೀಸೆಂಟಾಗಿ ಮತ್ತು ರಾಮನಗರದಲ್ಲಿ ಕ್ಲಸ್ಟರ್ ಪ್ರಿಂಟೆಕ್ ಕ್ಲಸ್ಟರ್ ಪಾರ್ಕ್ ಕೂಡ ರೆಡಿ ಆಯಿತು. ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ನಾವು. ನೆಕ್ಸ್ಟು ಭಾರತದ ಮೊದಲ ಶ್ರೀಗಂಧ ಮ್ಯೂಸಿಯಂ ಯಾವ ಜಿಲ್ಲೆಯಲ್ಲಿ ಶುರು ಮಾಡಲಾಗಿದೆ? ರೈಟ್ ಆನ್ಸರು ಮೈಸೂರು. ಏನಿದು ಶ್ರೀಗಂಧ ಮ್ಯೂಸಿಯಂ ಅಂದರೆ ಇಲ್ಲಿ ಶ್ರೀಗಂಧದ ಬಗ್ಗೆ ನಾಲೆಜ್ ಪ್ರೊವೈಡ್ ಮಾಡ್ತಾರೆ. ಯಾವ ಥರ ಅಂದರೆ ಶ್ರೀಗಂಧದ ಪ್ರಾಡಕ್ಟ್ಸ್, ಮೈಸೂರು ಸ್ಯಾಂಡಲ್ ಸೋಪು, ಆಮೇಲೆ ಇನ್ನು ಬೇರೆ ಬೇರೆ ಸ್ಪೀಸೀಸ್ ಆಗಿರ್ಬೋದು, ಮೈಸೂರದು ಸ್ಯಾಂಡಲ್ವುಡ್ದು. ಸೊ ಅವ್ರ ಬಗ್ಗೆ ಎಲ್ಲ ಎಕ್ಸಿಬಿಷನ್ ನಡೆಯುತ್ತೆ ಇಲ್ಲಿ. ಆಮೇಲೆ ಗೌರ್ಮೆಂಟ್ ಶ್ರೀಗಂಧ ಬೆಳವಣಿಗೆಗೋಸ್ಕರ ಲಾಂಚ್ ಮಾಡಿದಂಥ ಸ್ಕೀಮ್ಗಳಾಗಿರ್ಬೋದು, ಅವೆಲ್ಲದ್ರ ಬಗ್ಗೆ ನಾಲೆಜ್ ಪ್ರೊವೈಡ್ ಮಾಡ್ತಾರೆ ಇಲ್ಲಿ. ಸೊ ಇದು ಬಂದಿರೋದು ಮೈಸೂರು ಜಿಲ್ಲೆಯಲ್ಲಿ. ನೆಕ್ಸ್ಟು ಶಿವಮೊಗ್ಗದ ಬಗ್ಗೆ ನಾವು ಇವಾಗಲೇ ಮಾತಾಡಿದ್ವಿ. ಶಿವಮೊಗ್ಗದಲ್ಲಿ ರೀಸೆಂಟಾಗಿ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಶುರು ಆಯಿತು ಶಿವಮೊಗ್ಗದ ಭದ್ರಾವತಿಯಲ್ಲಿ. ಕೊಪ್ಪಳದಲ್ಲಿ ವೋಲ್ಫ್ ಸ್ಯಾಂಕ್ಚುರಿ, ರಾಮನಗರ್ ಪ್ರಿಂಟೆಕ್ ಕ್ಲಸ್ಟರ್ ಪಾರ್ಕ್. ನೆಕ್ಸ್ಟ್ ಕ್ವಶನ್, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನ ಪಡೆದ ಜಿಲ್ಲೆ? ಚಿತ್ರದುರ್ಗ. ರೈಟ್ ಆನ್ಸರ್. ನೋಡಿರಿ, ಆಯುಷ್ಮಾನ್ ಭಾರತಲ್ಲಿ ನೀವು ಆಯುಷ್ಮಾನ್ ಭಾರತ್ ಕರ್ನಾಟಕ ಆಯುಷ್ಮಾನ್ ಭಾರತಲ್ಲಿ BPL ಫ್ಯಾಮಿಲಿ ಇದ್ದರೆ 5 ಲಕ್ಷ ರೂಪಾಯಿ ತನಕ ವಾರ್ಷಿಕ. ಅದಾದಮೇಲೆ APL ಫ್ಯಾಮಿಲಿ ಇದ್ದವರಿಗೆ 1.5 ಲಕ್ಷ ರೂಪಾಯಿ ತನಕ ಫ್ರೀ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡ್ತಾರೆ. ಇದೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸ್ಕೀಮ್. ನೆಕ್ಸ್ಟು ಕರ್ನಾಟಕ ಸರ್ಕಾರ ಜಾರಿಗೊಳಿಸಿದ ಅವಲೋಕನ್ ಸಾಫ್ಟ್ವೇರ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇದು ಬಹಳನೇ ಇಂಪಾರ್ಟೆಂಟ್. ಅವಲೋಕನ್ ಸಾಫ್ಟ್ವೇರ್ ಏನಿದು? ಅವಲೋಕನ್ ಸಾಫ್ಟ್ವೇರ್ ಅಂದ್ರೆ ನೋಡಿರಿ, ಕರ್ನಾಟಕ ಗೌರ್ಮೆಂಟು ಯಾವುದೇ ಸ್ಕೀಮ್ ಲಾಂಚ್ ಮಾಡ್ತಂದರೆ ಅದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತಾಯಿದೆ, ಅದಾದಮೇಲೆ ಎಷ್ಟು ವಿಧಾನಸಭಾ ಕ್ಷೇತ್ರಗಳದಾವೆ, ಅವಕ್ಕೆಲ್ಲ ಎಷ್ಟು ಫಂಡ್ ರಿಲೀಸ್ ಮಾಡ್ತಾಯಿದೆ ಅಭಿವೃದ್ಧಿ ಕಾರ್ಯಕ್ರಮಕ್ಕಾಗಿ. ಸೊ ಆ ಫಂಡಿಂಗ್ ಪ್ಯಾಟರ್ನ್ ಮೇಲೆ ಕಂಡುಹಿಡಿಯೋದಕ್ಕಾಗಿ ಅವಲೋಕನ್ ಸಾಫ್ಟ್ವೇರ್ ಜಾರಿಗೆ ಬಂತು. ಇದೇನು ಮಾಡುತ್ತೆ, ಯಾವುದೇ ಸ್ಕೀಮ್ ಲಾಂಚ್ ಆಯ್ತಂದರೆ ಅದ್ರ ಮೇಲೆ ಇಲ್ಲಿ ತನಕ ಎಷ್ಟು ಹಣ ರಿಲೀಸ್ ಆಗಿದೆ, ಇನ್ನೂ ಎಷ್ಟು ದುಡ್ಡು ಕೊಡಬೇಕು ಆ ಸ್ಕೀಮ್ಗೆ. ಅದಾದಮೇಲೆ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಕರ್ನಾಟಕ ಗೌರ್ಮೆಂಟ್ಗೆ ಒಂದು ಕಂಟ್ರೋಲ್ ಸಿಗುತ್ತೆ. ಎಕ್ಸ್ಪೆಂಡಿಚರ್ ಕಂಟ್ರೋಲ್ ಮಾಡ್ಬೋದು ಗೌರ್ಮೆಂಟ್. ಇದೇ ಇದ್ರ ಉದ್ದೇಶ. ಇಲ್ಲಿ ನೋಡಿ, ವಿವಿಧ ಕಾರ್ಯಕ್ರಮಗಳಿಗೆ ಸರ್ಕಾರ ಮಾಡಿದ ವೆಚ್ಚ ನಿಯಂತ್ರಣಕ್ಕೆ. ಇದು ರೈಟ್ ಆನ್ಸರ್ ಇದ್ರದ್ದು. ಸೊ ಇವೇ ಟಾಪ್ 30 ಕರ್ನಾಟಕ ಕರೆಂಟ್ ಅಫೇರ್ಸ್ ಜನವರಿ ತಿಂಗಳದು. ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ನೆಕ್ಸ್ಟ್ ಮಂತ್ ಫೆಬ್ರವರಿ ಮಂತಿಂದು ನೆಕ್ಸ್ಟ್ ವೀಡಿಯೋದಲ್ಲಿ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.